24-26 ವರ್ಷ ಆಯ್ತು. ಸಣ್ಣ ಒಂದು ಸಸಿನೂ ಸಹ ಈ ಜಾಗದಲ್ಲಿ ಇರಲಿಲ್ಲ. ಬೆನಿಫಿಟ್ ಏನು ಮೋಸ ಇಲ್ಲ ಸರ್, ಆದರೆ ಹೇಳಿದಷ್ಟು ಇಷ್ಟೇ ಬರಬೇಕು ಅನ್ನೋ ಮೆಂಟಾಲಿಟಿ ಇಟ್ಕೊಂಡು ಮಾಡಿದ್ರೆ ಅದಲ್ಲ. ಗ್ರಾಫ್ಟೆಡ್ ಅಲ್ಲಿ ಸರ್ ಎಲ್ಲ ಗ್ರಾಫ್ಟೆಡ್ ಮಾಡ್ತೀವಿ ಅನ್ನೋದು ಸುಳ್ಳು ಸರ್, ಅದೆಲ್ಲನೂ ಲೈಫ್ ಬರಲ್ಲ. ಇಲ್ಲಿ 2 ಬೋರನ್ನು ಸರ್ ಒಟ್ಟಿಗೆ ಸ್ಟಾರ್ಟ್ ಮಾಡಿ ಆಟೋ ಸ್ಟಾರ್ಟ್ ಹಾಕಿದ್ರೆ ಬರೀ 2 ಇಂಚ್ ನೀರು ಮಾತ್ರ ಬರೋದು. ಇದನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇಳಿಜಾರುಗಡ್ಡಲಾಗಿ ಬದುಗಳು ಹಾಕೋಣ, ಬದುಗಳ ನೀರು ನಿಲ್ಲುವ ಭಾಗದಲ್ಲಿ ಆ ತಾಯಿ ಬೇರು ಸಸ್ಯಗಳನ್ನು ಜೋಡಿಸ್ತಾ ಹೋಗೋಣ. ಈಗೆಲ್ಲ ಕಾಸ್ಟ್ಲಿ ಲೇಬರ್ ಸಿಗಲ್ಲ, ಕಾಸ್ಟ್ಲಿಗಿಂತ ಲೇಬರ್ ಸಿಗಲ್ಲ. 99% ನೀರಿನ ಬಗ್ಗೆ ಯೋಚನೆ ಮಾಡಿಕೊಂಡು ಉಳುಮೆ ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ, ಈ ದಿನ ನಾನು HR ಮಂಜುನಾಥ್. ಈ ದಿನ ನಾವು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ದಿಂಡಿಗೆನವಿಲೆ ಹೋಬಳಿ ದೂತನಹಳ್ಳಿ ಕಾವಲು ಅನ್ನೋ ಪ್ರದೇಶದಲ್ಲಿದ್ದೀವಿ. ಇಲ್ಲಿ ನಾವು ಬಂದಿರುವಂಥ ತೋಟ SRK ಫಾರ್ಮ್ ಅಂತ. ಈ ಸಂಪೂರ್ಣ ಸಾವಯವ ತೋಟದ ಮಾಲೀಕರಾದಂಥ ಶ್ರೀಯುತ ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಅವರ ಕೃಷಿಯ ಬಗ್ಗೆ, ಇವತ್ತಿನ ಸ್ಥಿತಿಗತಿಗಳ ಬಗ್ಗೆ, ಅವ್ರು ಯಾಕೆ ಕೃಷಿಗೆ ಬಂದರು, ಸಾವಯವ ಕೃಷಿ ಹೇಗೆ ಮಾಡ್ತಿದ್ದಾರೆ, ಏಳುಬೀಳುಗಳೇನು, ಅದ್ರ ಬಗ್ಗೆ ಎಲ್ಲ ನಮಗೆ ಸಂಪೂರ್ಣ ವಿವರಣೆ ತಿಳ್ಕೊಡ್ತಾರೆ. ಬನ್ನಿ ರವಿಕುಮಾರ್ ಸರ್ ಅವ್ರನ್ನ ಮಾತು ಪರಿಚಯ ಮಾಡ್ಕೊಳ್ಳೋಣ. ಅವ್ರ ತೋಟದ ಪ್ರಯಾಣವನ್ನು ಅವ್ರ ಜೊತೆ ನಾವು ಮಾಡ್ತಾ ಹೋಗೋಣ. ನಮಸ್ಕಾರ ವೀಕ್ಷಕರಿಗೆ ಹಾಗೂ ಮಂಜುನಾಥ್ ಸರ್ ಅವರಿಗೆ. ನಾನು ರವಿಕುಮಾರ್ ಅಂತ. ನಾನು ಚನ್ನರಾಯಪಟ್ಟಣ ತಾಲೂಕು ದೂತನೂರು ಕಾವಲು ದಂಡಿಗನಹಳ್ಳಿ ಹೋಬಳಿ, ಇಲ್ಲಿ ನಾನು 17 ಎಕರೆ ಫಾರ್ಮ್ ಮಾಡಿದ್ದೀವಿ. ನಾನು ತಗೊಂಡು 35 ವರ್ಷದ ಹಿಂದೆ ನಾನು ಈ ಜಾಗನ ತೊಗೊಂಡೆ. ಆವಾಗ ತುಂಬ ಏನಿಲ್ಲ, ಇದು ಒಂದು ಸಸಿನೂ ಸಹ ಇಲ್ಲ. ಇದು ತುಂಬ ಕಾಡು, ಕಲ್ಲು ಗುಡ್ಡದಿಂದ ತುಂಬಿರೋಂಥ ಜಾಗ ಆಗಿತ್ತು. ಹಾಗಾಗಿ ಇದನ್ನು ತಗೊಂಡು ನಾನೊಂದು 5-6 ವರ್ಷ ಹಾಗೇ ಇದನ್ನು ಏನು ಇಂಪ್ರೂವ್ ಮಾಡ್ದಲ್ಲಿ ಹಾಗೆ ಬಿಟ್ಟಿದ್ದೆ. ಆಮೇಲೆ ನಾನು ಅಲ್ಲಿ ಚಂದ್ರಾವಣದಲ್ಲಿ 2 ಎಕರೆ ತೋಟ ಮಾಡಿದ್ದೆ, ಚೆನ್ನಾಗಿತ್ತು. ಅದನ್ನು ಸೇಲ್ ಮಾಡಿದ ಮೇಲೆ ಪೂರ ಸಂಪೂರ್ಣ ಇಲ್ಲಿಗೆ 24-26 ವರ್ಷ ಆಯಿತು. ಸಣ್ಣ ಒಂದು ಸಸಿನೂ ಸಹ ಈ ಜಾಗದಲ್ಲಿ ಇರಲಿಲ್ಲ. ಎಲ್ಲ ನಾವೇ ನೆಟ್ಟು, ನಾವೇ ಈಗ ಫಸಲು ನೋಡಿ ಅದನ್ನು ತಿಂದು ಎಲ್ಲ ನೋಡಿ ನನ್ನ ಬೆನ್ನು ನಾನೇ ತಟ್ಕೊತಾ ಇದ್ದೀನಿ. ನಾನು ಕೃಷಿಗೆ ಅಂದರೆ ಇದು ಆರ್ಗ್ಯಾನಿಕ್ ಕೃಷಿ ಅಂತ ಈಗ ಈಚೆಗೆ ಒಂದು 15 ವರ್ಷದಿಂದ ಫುಲ್ಲಿ ಆರ್ಗ್ಯಾನಿಕಲ್ಲಿ ಇದು ಮಾಡ್ತಾಯಿದ್ದೀನಿ. ಮೊದಲೆಲ್ಲ ನಾವು ಕಾಮನ್ ಎಲ್ಲ ಏನು ಬೆಳೀತಾರೆ ಆ ಥರನೇ ಎಲ್ಲನೂ ಮೆನ್ಯೂರ್ಸ್ ಅದು ಇದೆಲ್ಲ ಉಪಯೋಗಿಸ್ತಾ ಇದ್ವಿ. ಮೆನ್ಯೂರ್ ಕಮ್ಮಿನೇ ಉಪಯೋಗಿಸ್ತಾ ಇದ್ದು, ಆದರೂ ನಮ್ಮ ಹತ್ರ ದನಗಳು ಸುಮಾರು 10-11 ದನಗಳು, ಎಲ್ಲ ಮಲ್ನಾಡು ಗಿಡ್ಡ ಆ ಥರ ಹಳ್ಳಿ ಕಾರು ನಾಟಿ ದನಗಳಿದೆ ಇದ್ದಾವೆ ನಮ್ಮ ಹತ್ರ. ಹಾಗಾಗಿ ಗೊಬ್ಬರ, ಕಾಂಪೋಸ್ಟು ಮತ್ತು ವರ್ಮಿ ಕಾಂಪೋಸ್ಟು, ಜೀವಾಮೃತ ಆ ಥರ ಎಲ್ಲ ಮಾಡಿ ಈಗ ಆರ್ಗ್ಯಾನಿಕ್ಕಿಗೆ ಸುಮಾರು ನಾವು 100% ಆರ್ಗ್ಯಾನಿಕ್ಗೆ ಬಂದಿದ್ದೀವಿ. ಅಲ್ಲೇ 8-10 ವರ್ಷ ಆಯ್ತು ಈಗಾಗಲೇ ಆರ್ಗ್ಯಾನಿಕೆಲ್ಲ ಇದು ಮಾಡ್ತಾಯಿದ್ದೀವಿ ಸರ್. ರವಿಕುಮಾರ್ ಅವರೇ, ಇದು ಒಟ್ಟು 17 ಎಕರೆ ವಿಸ್ತೀರ್ಣ ಅಂತ ಹೇಳಿದ್ರಲ್ಲ, ಹಂಗೆ ಸೂಕ್ಷ್ಮವಾಗಿ ಏನೇನು ಬೆಳೆಗಳಿದೆ ಅಂತ ಒಂದು ವಿವರಣೆ ಕೊಡ್ಬೋದು ಸರ್? ಈಗ ಸ್ಟಾರ್ಟಿಂಗ್ ನಾನು ಫಸ್ಟ್ ತೆಂಗುನೇ ಇಲ್ಲಿ ಇಲ್ಲ, ಚನ್ನರಾಯಪಟ್ಟಣ ತಾಲೂಕು ಅಂದ್ರೆ ಸಾಮಾನ್ಯ ತೆಂಗುನೇ, ತೆಂಗು ಮೇಯ್ನು. ಹಾಗೆ ತೆಂಗಿನ ಸುಮಾರು 350 ಹಾಕಿದ್ದು ಸ್ಟಾರ್ಟಿಂಗ್ ಅಲ್ಲಿ. ಕ್ರಾಪ್ ಕೊಡ್ತಿರೋದೆಲ್ಲ 350 ಇದೆ. ಒಂದು 15 ವರ್ಷದ ಮರನ? ಹೌದು ಸರ್, 15 ಅಲ್ಲ, 20-24 ವರ್ಷ ಆಯ್ತು. 22 ವರ್ಷ ಮರ ಸ್ಟಾರ್ಟಿಂಗ್. ಆಮೇಲೆ ಮಾವು ಸ್ವಲ್ಪ ಹಾಕುದು, ಒಂದು 200-250 ಆಲ್ಫಾನ್ಸ್ ಅದು ತರ ಮಾವೆಲ್ಲ ಹಾಕಿದ್ವಿ. ಸರಿ. ಆಮೇಲೆ ನಲ್ಲಿ, ಬೆಟ್ಟದ ನಲ್ಲಿ ಒಂದು 100 ಗಿಡ ಬದುಗಳಿಗೆ ಹಾಕಿದೀವಿ. ನಮ್ಮ ಇಲಾಖೆಯಿಂದ ಫ್ರೀ ಆಗಿ ಕೊಟ್ರು ನಮ್ಗೆ ಅವಾಗ. ಅದಂತಂದೆಲ್ಲ ಬದುಗಳಿಗೆ ಹಾಕಿದ್ವಿ. ಸರಿ, ಅದು ಚೆನ್ನಾಗಿ ಬಂದಿದೆ. ಮಾವು ಮತ್ತೆ ಸಪೋಟ 300 ಗಿಡ ಸಪೋಟ ಇದೆ ಫ್ಲಾಟ್. ಯಾವ ತರ ಸಪೋಟ? ಎರಡು ಇದೆ, ಎರಡು ಇದೆ. ಒಳ್ಳೇದು. ಹಾಗೇನೆ ಮಧ್ಯ ಮಧ್ಯ ಹೇಳ್ತಾ ಹೋಗ್ತೀನಿ, ಇದೆಲ್ಲ ಬಟರ್ ಫ್ರೂಟ್ಸ್ ಸರ್, ಎಲ್ಲ ಈ ಕಡೆ ಎಲ್ಲ ಈಗೆಲ್ಲ ಹೀಚ್ ಆಗಿದೆ, ಬರ್ತಾ ಇದೆ. ಮತ್ತೆ ಅಲ್ಲಿ ನೋಡಿ ವಿಳ್ಯದೆಲೆನೂ ಪೆಪ್ಪರ್ ಎರಡು ಒಟ್ಟಿಗೆ ಮಿಕ್ಸಲ್ ಹಾಕಿದೀವಿ. ಒಂದೇ ಕಂಬಕ್ಕೆ ಹಬ್ಬಿದ್ಯಾ ಅಥವಾ? ಸರ್, ಒಂದೇ ಕಂಬಕ್ಕೇನೆ 2 ಮಿಕ್ಸಲ್ ಇದೆ. ಮೊನ್ನೆ ಮೆಣಸನ್ನ ಕಟಾವ್ ಮಾಡಿದೀವಿ. ವಿಳ್ಯದೆಲೆ ವೀಕ್ಲಿ ಒಂದು ಕುಯ್ತೀವಿ ನಾವೇ. ಆರ್ಗ್ಯಾನಿಕ್ ಸಂತೆ ಅಂತ ಹಾಸನಲ್ಲಿ ಒಂದು 15 ಜನ ಸೇರಿ ಒಂದು ಆರ್ಗ್ಯಾನಿಕ್ ಸಂತೆನ ಇದು ಮಾಡ್ಕೊಂಡಿದೀವಿ. ಚೆನ್ನಾಗಿ ನಡೀತಿದ್ಯಾ? ಸರ್, ನಡೀತಾ ಇದೆ. ಅಲ್ಲಿಗೆ ನಾವು ಎಲೆಗಳು ಕಟ್ ಮಾಡಿ 10 ರೂಪಾಯಿಗೆ ಒಂದೊಂದು ಇದು ತಗೊಂಡೋಗಿ, ಅದಕ್ಕೆಲ್ಲ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ, 15-20 ಜನ ಇದಾಗಿದ್ದಾರೆ. ಆ ಥರದ್ದೇ ಸುಮಾರು ಇದೆ ಸರ್. ಚಕ್ರಮುನಿ ಅದನ್ನ ಕಟ್ ಮಾಡ್ತೀವಿ. ಆಲ್ ಸ್ಪೈಸಸ್ ಅಂತ ಸರ್ವ ಸಾಂಬಾರು ಅದನ್ನೆಲ್ಲ ಒಂದೊಂದು ಕಟ್ ಮಾಡ್ತೀವಿ. 10 ರೂಪೀಸ್ ಜಾಸ್ತಿ ಆಗಲ್ಲ, ಕಾಸ್ಟ್ ಜಾಸ್ತಿ ಅನ್ಸ್ಬಾರ್ದು, ನಮಗೂ ಸೇಲ್ ಆಗಬೇಕು. ಆ ಥರ ಒಂದು ಇದು ಮಾಡಿ ಆ ಥರ ಎಲ್ಲ ಕಸ್ಟಮರ್ಸ್ನ ಇದು ಮಾಡ್ಕೊಂಡು. ಇದು ರವಿ ಅವರೇ, ಈ ಒಂದೇ ಸಪೋರ್ಟ್ಗೆ ಕಾಳುಮೆಣಸು ಮತ್ತೆ ವಿಳ್ಯದೆಲೆ. ಹೌದು ಸರ್. ಇದು ನಿಮ್ಮ ಆವಿಷ್ಕಾರನ ಬೇರೆ ಎಲ್ಲರೂ ನೋಡಿರಲ್ಲ, ನಾವೇ ಹಾಕಿದ್ವಿ ಸರ್. ಬಂದ್ರೆ ಹೇಗೆ ಬಂತು ಈ ಯೋಚನೆ, ಹೇಗೆ ಮಾಡ್ಬೇಕು? ಏನಿಲ್ಲ ಸರ್, ಮಾಮೂಲಿ ನೋಡೋಣ ನಟ್ಟು ನಾವು ಸ್ವಲ್ಪ ಪ್ರಯೋಗ ಮಾಡೋದು ಜಾಸ್ತಿ ಮೊದಲಿಂದನು. ಸರಿ ಸರಿ. ಏನಾದ್ರೂ ಯಾರು ಮಾಡಿದ್ ನೋಡ್ತೀವಿ, ನೋಡಿ ತಿಳ್ಕೊಂತೀವಿ. ಬಟ್ ನಮ್ದೇ ಆದ್ರೆ ಒಂದು ಚೇಷ್ಟೆ ಇದೆ. ಈ ತರ ಎಲ್ಲ ಒಂದೊಂದು ಏನಾದ್ರು ಒಂದು ಸಣ್ಣದಾಗಿ ಮಾಡಿ ಪ್ರಯೋಗ. ಚೇಷ್ಟೆ ಅಲ್ಲ ಅದು, ನೀವು ವಿಜ್ಞಾನಿ. ಚೇಷ್ಟೆ ಅನ್ಕೊಳ್ರಿ, ವಿಜ್ಞಾನಿ ಆಗಿರ್ತೀರಾ. ನಮ್ಮ ಚೇಷ್ಟೆ ಅಂತಾರೆ, ಬರೀ ಚೇಷ್ಟೆ ಮಾಡ್ತಾನೆ ಅಂತಾರೆ ಕೆಲವರು. ಹಂಗೆ ಆ ತರ ಕೃಷಿನಲ್ಲಿ ಏನೋ ಅಂತ ನಮ್ದು ಚೇಷ್ಟೆ ಅಂತಂದ್ರೆ ಆ ತರ ಏನಾರು ಒಂದು ಹೊಸದು ಮಾಡ್ತಾ ಇರ್ತೀವಿ ಸರ್. ಈಗ ನೋಡಿ ಇಲ್ಲೆಲ್ಲ ಹತ್ರನೇ ಹಾಕಿದೀವಿ ಎಲ್ಲ, ಬಟ್ ಅವೆಲ್ಲ ಅಡ್ಜಸ್ಟ್ ಆಗುವಂತ ಗಿಡಗಳು ಸರ್. ಅಡಿಕೆಗೆ ಸದ್ಯ ನೋಡಿ ಅಷ್ಟು
6-7 ಫೀಟ್ ಇದೆ ಅದು. ಹೌದು, ಅದು ಮಧ್ಯೆ ಮತ್ತೆ ಬಟರ್ ಫ್ರೂಟ್ ಹಾಕಿ ಹಾಕಿದ್ದೀರಾ? ಅವಕಡ ಹಾಗೆ ಮಧ್ಯ ಹುಟ್ಟಿ. ಬಟ್ ಅವು ಅಡ್ಜಸ್ಟ್ ಆಗುವಂತ ಪ್ಲಾಂಟ್ಸ್ ಅವು, ಬೇರೆ ಗಿಡಗಳು ಬರಲ್ಲ ಅದ್ರ ಬರಲ್ಲ. ಆ ಬೇರು ಥಿಕ್ನೆಸ್ ಬೇರೆ ಇರುತ್ತೆ. ಆ ಬೇರೊಳಗೆಲ್ಲ ಬೇರೆ ಗಿಡಗಳು ಮೇಲ್ ಬರೋದು ತುಂಬಾ ಕಷ್ಟ. ಇದು ಅದು ಜಾಯಿಕಾಯಿ ನೋಡ್ಕೊಂಡು ಬಳ್ಳಿ, ಮಾಡ್ತೀರಾ? ಆ ತರದ್ದೆಲ್ಲ ಅದಕ್ಕೆ ಸೂಟ್ ಆಗುತ್ತೆ. ನಾವು ಈ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿನಲ್ಲಿ ಡೈವರ್ಸಿಟಿ ಇರಬೇಕು, ವೈವಿಧ್ಯತೆ ಇರಬೇಕು ಅಂತ ಹೇಳ್ತೀವಲ್ವಾ? ಇಲ್ಲಿ ನೋಡಿ ನಮ್ಗೆ ಎಷ್ಟು ಗಿಡಗಳು ಕಾಣ್ಬೋದು ಅಂದ್ರೆ, ನೋಡಿ ಇದು ಯಾವ ಗಿಡ? ಇದು ಬಟರ್ ಫ್ರೂಟ್ ಸರ್. ಬಟರ್ ಫ್ರೂಟ್ ಇದೆ. ಇಲ್ಲಿ ಅಡಿಕೆ ಇದೆ, ಅಡಿಕೆಗೆ ಕಾಳುಮೆಣಸು ಇದೆ. ಇದು ಇನ್ನೊಂದು ಬಟರ್ ಫ್ರೂಟ್ ಇದೆ, ಮತ್ತೆ ಅಲ್ಲಿ ಅಡಿಕೆ ಇದೆ, ಅಡಿಕೆಗೆ ವಿಳ್ಳೆದೆಲೆ ಮತ್ತೆ ಕಾಳುಮೆಣಸು ಇದೆ. ಅಲ್ಲಿ ಮತ್ತೆ ಇನ್ನೊಂದು ಬಟರ್ ಫ್ರೂಟ್ ಇದೆ. ಇಷ್ಟೇ ಅಂತರದಲ್ಲಿ, ಒಂದು 12 ಅಡಿ ಅಂತರದಲ್ಲಿ 5-6 ಜಾತಿಯ ಬೆಳೆಗಳನ್ನು ಜೋಡಿಸಿದ್ದೀರಾ. ಹೌದು ಸರ್. ಇಷ್ಟೊಂದು ವೈವಿಧ್ಯತೆ ಇಲ್ಲಿ ಬಂದಿದೆ. ಈ ವೈವಿಧ್ಯತೆ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ? ಅಂದ್ರೆ ನೀವು ಇದನ್ನ ಮುಂಚೆ ಸ್ಟಡಿ ಮಾಡಿದ್ದ ಅದಾಗೆ ಬಂತ, ಇದರಿಂದ ಬೆನಿಫಿಟ್ ಇದೆಯಾ ನಿಮ್ಗೆ? ಯಾವ ತರ ಅನ್ಸುತ್ತೆ? ಬೆನಿಫಿಟ್ ಏನು ಮೋಸ ಇಲ್ಲ ಸರ್, ಆದ್ರೆ ಹೇಳದಷ್ಟು ಈಲ್ಡ್ ಇಷ್ಟೇ ಬರಬೇಕು ಅನ್ನೋ ಮೆಂಟಾಲಿಟಿ ಇಟ್ಕೊಂಡು ಮಾಡಿದ್ರೆ ಅದಲ್ಲ. ಬಟ್ ಕ್ರಾಪ್ ಬರುತ್ತೆ, ಅದು ಅದ್ರ ಜೊತೆ ಬದುಕುತ್ತೆ, ಅದು ನಮಗೂ ಕ್ರಾಪ್ ಕೊಡುತ್ತೆ. ತೀರಾ ಕೊಡದೇ ಇದ್ರು ಅದು ಅದಕ್ಕೆ ತಕ್ಕನಾಗಿ ಅದು ಈಲ್ಡಿಂಗ್ ಕೊಡುತ್ತೆ. ಅದರಿಂದ ಏನು ಮೋಸ ಇಲ್ಲ. ಅವಕ್ಕೆ ಅಡ್ಜಸ್ಟ್ ಆಗುವಂತ ಪ್ಲಾಂಟ್ಸ್ಗಳು ಸರ್. ಅದು ಈ ಅಡಿಕೆಗೆ ಮಧ್ಯ ಈ ತರ ಎಲ್ಲ ವಿಳ್ಳೆದೆಲೆ ಬಳ್ಳಿ ನೋಡಿ, ನೆಲದಲ್ಲೆಲ್ಲ ಹೋಗಿದೆ, ಅದೆಲ್ಲ ವಿಳ್ಳೆದೆಲೆ ಬಳ್ಳಿನೇ. ಹೌದು, ಅದೆಲ್ಲ ಬರುತ್ತೆ, ಅದನ್ನು ಕುಯ್ಕೊಂತೀವಿ ಅದ್ರಲ್ಲಿ ನಾವು. ಅದು ಮರಕ್ಕೆ ಹೋಗಿದೆ, ಮರದಲ್ಲೂ ಹತ್ತಾ ಇದೆ, ಅದ್ರ ಜೊತೆಗೆ ಈಗಾಗಲೇ ಹತ್ತಾ ಇದೆ ನೋಡಿ ಸರ್. ಇದು ವಿಳ್ಳೆದೆಲೆ ಬಳ್ಳಿ, ಇದು ಪೆಪ್ಪರ್ ನೋಡಿ, ಇಲ್ಲಿ ಇದೆ ಪೆಪ್ಪರ್. ಇದು ವಿಳ್ಳೆದೆಲೆ ಬಳ್ಳಿನೂ ಹೋಗ್ತಾ ಇದೆ ಅದ್ರ ಹಾಗೇನೆ. ಅದು ದೊಡ್ಡ ಇದು ಅದೇ ತರ ಜಾಯಿನ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ವೀಕ್ಷಕರೇ, ಇಲ್ಲಿ ರವಿ ಅವರು ಹೇಳೋದು ಹೇಗಂದ್ರೆ, ವೈವಿಧ್ಯತೆ ಬಂದಿದೆ, ಗಿಡದ ವೈವಿಧ್ಯತೆ ಮತ್ತು ಬೇರು ವಲಯದಲ್ಲೂ ವೈವಿಧ್ಯತೆ ಇರುತ್ತೆ. ನಮಗೆಲ್ಲ ಗೊತ್ತಿದೆ ಅಲ್ವಾ, ಕಾಳುಮೆಣಸು ಮತ್ತೆ ವಿಳ್ಳೆದೆಲೆ ಮತ್ತೆ ಅಡಿಕೆ, ಅದರದ್ದು ಬೇರುಗಳು ಮೇಲ್ಭಾಗದಲ್ಲಿ ಇರುತ್ತೆ, ಮೇಲ್ಪದರದಲ್ಲಿ ಇರುತ್ತೆ. ನಮ್ಮ ಬೆಣ್ಣೆ ಹಣ್ಣು ಅಥವಾ ಅವಕಾಡೋದು ಬೇರು, ತಾಯಿ ಬೇರು ಸಸ್ಯ, ಅದು ಕೆಳಗಡೆ ಹೋಗುತ್ತೆ. ಹಾಗಾಗಿ ಇಲ್ಲಿ 2 ಲೇಯರ್ ಕ್ರಿಯೇಟ್ ಆಗುತ್ತೆ. ಇದನ್ನ ತುಂಬಾ ಸೂಕ್ತವಾಗಿ ಜೋಡಿಸಿದ್ದಾರೆ. ಈ ರೀತಿ ನಾವು ಫೈಬರ್ ರೂಟ್ಸು ಮತ್ತೆ ಟ್ಯಾಪ್ ರೂಟ್ಸ್ ಅಂತ ಹೇಳ್ತೀವಿ. ಈ ತರ ಗಿಡಗಳನ್ನ ಜೋಡಿಸ್ಕೊಂಡಾಗ ನಾವು ನಮ್ಮ ಭೂಮಿಯನ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದೀವಿ. ಇದು ಒಂದು ಸಾವಯವ ಕೃಷಿನಲ್ಲಿ ಬಹಳ ಮುಖ್ಯವಾಗುತ್ತೆ. ನಾವಿಲ್ಲಿ ಏಕಬೆಳೆ ಪದ್ಧತಿ ಮಾಡಲ್ಲ, ಅತಿ ಸಾಂದ್ರತೆಗೆ ಹೋಗಲ್ಲ, ಅತಿ ಸಾಂದ್ರತೆ ಮಾಡಿದ್ರೂ ವೈವಿಧ್ಯತೆ ಕಾಪಾಡ್ತೀವಿ. ಇದು ಸಾವಯವ ಕೃಷಿಯ ಬಹುಮುಖ್ಯವಾದ ಒಂದು ಉದ್ದೇಶ. ಅದನ್ನು ರವಿಕುಮಾರ್ ನೋಡಿ ಎಷ್ಟು ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಬಹಳ ಸಂತೋಷ ರವಿ. ವೈವಿಧ್ಯತೆ ಇದ್ದರೆ ಪ್ರಕೃತಿ ನಲಿಯುತ್ತಂತೆ. ನೇಚರ್ ಲವ್ಸ್ ಡೈವರ್ಸಿಟಿ ಅಂತ ಹೇಳ್ತಾರೆ. ಪ್ರಕೃತಿ ವೈವಿಧ್ಯತೆಯನ್ನು ಇಷ್ಟಪಡುತ್ತೆ. ಸಾವಯವಕ್ಕೆ ಸುಮಾರು 18 ವರ್ಷ ಅಂದರೆ 18 ವರ್ಷಕ್ಕೆ ನನಗೆ ಮನ್ಯ ಸರನೇ ಸಾವಯವ ಅಂದರೆ ಏನು ಅನ್ನೋದನ್ನ ಮೊದಲನೇ ಮಾಸ್ಟ್ರು ಅವರೇನೆ. ಅವರು ಹಾಸನಲ್ಲಿ ಒಂದು ಫಸ್ಟಾಗಿ ಆರ್ಗ್ಯಾನಿಕ್ ಶಾಪನ್ನು, ಸಾವಯವ ತರಕಾರಿಗಳನ್ನ ಒಂದು ಅಂಗಡಿ ಓಪನ್ ಮಾಡಿ, ನನ್ನಿಂದ ಇಲ್ಲಿ ಬಂದು ನನ್ನ ಸ್ಪಾಟಿಗೆ ಬಂದು ಹುಡುಗರನ್ನ ಸ್ಕೂಟರ್ನಲ್ಲಿ ಕಳಿಸಿ ನಾವು ಬೆಳೆದ ತರಕಾರಿನ ತಗೊಂಡೋಗಿ ಅಲ್ಲಿ ಮಾರ್ಕೆಟಿಂಗ್ ಮಾಡಿ ನಮಗೆಲ್ಲ ತುಂಬ ಉತ್ತೇಜನ ಕೊಟ್ಟರು. ಅವಾಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಂದಿದ್ದೀನಿ. ಅವರು ಏನೋ ಮಧ್ಯಂತರದಲ್ಲಿ ಏನೋ ಕಾರಣದಿಂದ ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡಿದ್ರು. ನಾವು ಇನ್ನೂ ಅದನ್ನು ಅವ್ರನ್ನ ಹಾಕೊಟ್ಟು ಮಾರ್ಗದರ್ಶನ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಭಾಳ ಸಂತೋಷ. ಇದರಲ್ಲಿ ನಿಮ್ಮ ಆಸಕ್ತಿ ಮುಖ್ಯ. ನಾವೊಂದು ನೆಪ ಮಾತ್ರ ಗ್ರಾಹಕರನ್ನ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ದೇವರು ಒಬ್ಬ ರೂಪದಲ್ಲಿ, ನಿಮ್ಮ ರೂಪದಲ್ಲಿ ಅದನ್ನ ನಮಗೆ ಗೈಡ್ ಮಾಡಿಸೋದು. ಅದು ಹೇಳ್ತಾರಲ್ಲ ಸರ್, ಹಾಗೆ ದೇವ್ರೇನ್ ಬಂದ್ ಮಾಡಕ್ಕಾಗಲ್ಲ, ಮಾಡ್ಸಲ್ಲ. ಪ್ರಕೃತಿ ಎಲ್ಲರನ್ನೂ. ಹೌದು ಸರ್, ಆ ರೂಪದಲ್ಲಿ ಅದನ್ನ. ರವಿ ಅವರೇ, ನಾವಿಲ್ಲಿ ನಟ್ಟಮಗ್ಗು ಜಾಯ್ಕಾಯಿ ಗಿಡ ನೋಡ್ತೀವಿ. ಈ ಜಾಯ್ಕಾಯಿ ಗಿಡದ ಬಗ್ಗೆ ಯಾವ ರೀತಿ ಗಿಡಗಳಿವೆ, ಇದು ಅನುಭವ ಹೇಳಿ ಸರ್. ಇದನ್ನು ಒಂದು 5 years ಸರ್, 4 ವರ್ಷ 5 ವರ್ಷದ್ದು. ಬಟ್ ಇದನ್ನ ಗ್ರಾಫ್ಟೆಡ್ ಅಲ್ಲ, ಸೀಡ್ನೇ, ಬೀಜದಿಂದ ಮಾಡಿದ ಗಿಡನೇ. ಬಟ್ ಇದು ಲೈಫ್ ಇರುತ್ತೆ ಸರ್. ಇದು ಸಾಮಾನ್ಯ ಈ ತರ ಕ್ಲೈಮೇಟ್ಗೆ ಅಡಿಕೆ ಮಧ್ಯ ಹೋಗುತ್ತೆ ಇದು. ಹೌದು, ಬೇರೆಗೂ ಅದು ಸೂಟ್ ಆಗುತ್ತೆ. ನೀವು ಅಲ್ಲಿ ಕೆರೆದ್ರೆ ಬರೀ ಅಡಿಕೆ ಬೇರೆ 2 ಸೈಡು ಅಡಿಕೆ ಬೇರೆ ಬಂದು ಕವರ್ ಆಗಿರುತ್ತವೆ ಹೋಗಿದ್ರೆ. ಬಟ್ ಅದ್ರ ಜೊತೆ ಇದು ಇದಾಗಿ ಬೆಳೆಯುತ್ತೆ ಸರ್. ಇದು ಈ ನಮ್ಮ ಬೆಣ್ಣೆ ಹಣ್ಣಿನ ತರ ಜಾಯ್ಕಾಯಿಗೆ ಬೇರು ಸ್ವಲ್ಪ ತಳಕ್ ಹೋಗುತ್ತೆ. 2 ಲೇಯರ್ ಇರುತ್ತೆ. ಅಡಿಕೆನೆ ಬೇರೆ, ನಾವೇನ್ ನೋಡಿದ್ವಿ ಬೆಣ್ಣೆ ಹಣ್ಣು ಅದೇ ತರ ಕೆಳಗೆ ಹೋಗುತ್ತೆ, ಅವೆಲ್ಲ ಮೇಲೆ ಇರುತ್ತವೆ ಬೇರುಗಳು. ಅದು ಈಗ ನೀವು ಸೀಡೆಡ್ ಪ್ಲಾಂಟ್, ಬೀಜದಿಂದ ಮಾಡಿದಂತ ಜಾಯ್ಕಾಯಿ ಗಿಡ ಮತ್ತು ಕಸಿ ಕಟ್ಟಿದ ಗಿಡ ಎರಡನ್ನು ಬೆಳೆಸ್ತಾ ಇದ್ದೀರಾ ಸರ್? ಅಲ್ಲಿ ಕಸಿ ಕಟ್ಟಿ ಹೋಗೋಣ. ತುಂಬಾ ಕ್ರಾಫ್ ಇದೆ ಅದು. ಈ ಸಮಯದಲ್ಲಿ ಅದು ಚಿಕ್ಕದಾಗಾದ್ರೂ ಅವೆರಡರ ಬಗ್ಗೆ ಒಂದು ಡಿಫರೆನ್ಸ್ ಹೇಳಂಗೆ, ಯಾವ್ದು ಯಾವ ತರ ಇರುತ್ತೆ ಸರ್? ಯಾವ್ದು ಒಳ್ಳೇದು, ಯಾವ್ದು ಕೆಡ್ತಾರ, ಯಾವ ತರ ಇರುತ್ತೆ? ಯಾವ್ದು ಒಳ್ಳೇದಂದ್ರೆ ನಾವು ಸೀಡ್ ಅಲ್ಲಿ ಮಾಡೋ ಅಂತ ಪ್ರತಿಯೊಂದನ್ನು ಒಳ್ಳೇದೇ ಸರ್. ಗ್ರಾಫ್ಟೆಡ್ ನೈಸರ್ಗಿಕ ಕೃಷಿ ಪ್ರಕಾರ ನಮ್ಮ ಒಂದು ಇದು ಅಂದ್ರೆ ಅದು ಗ್ರಾಫ್ಟೆಡ್ ಅಲ್ಲ, ಸೀಡ್ಲೆಸ್. ನಾವು ಏನೇ ಯಾವುದೇ ಕ್ರಾಪ್ ಆಗಲಿ ಸರ್, ನಾವು ಸೀಡ್ ಮಾಡೋದು ಅದು ಲೈಫ್ ಲಾಂಗ್. ಹೌದು. ಬಟ್ ಈಗಿಂದ ಏನಿದ್ರು, ಈಗಿನ ಪರಿಸರ, ಈಗಿನ ಹುಡುಗರಂಗೆ 15-20 ವರ್ಷ ಚೆನ್ನಾಗಿ ಏನು ಒಳ್ಳೆ ಫಸಲು ಕೊಟ್ಟು ಡಗ ಅಂತ ಬಂದು ಆಮೇಲೆ ಸುಮ್ಮ ಮಲ್ಕೊಂಡ್ಬಿಡ್ತಾರೆ. ಹಂಗೆ ಏನಿದ್ರು ಅದು ಎಷ್ಟು ದಿನ ತಡೆಯುತ್ತೆ, ಲೈಫು ಜಾಸ್ತಿ ಸರ್. ಅದು ಮಿನಿಮಮ್ 15-20 ವರ್ಷ ಕ್ರಾಪ್ ಕೊಡುತ್ತದೆ.
ಬಟ್ ಈಗಿನ ಇದು ಗ್ರಾಫ್ಟೆಡ್ ಹಾ ಕೆಲವೆಲ್ಲ ಬರೋದಿಲ್ಲ ಸರ್, ಒಂದು 5-6 ವರ್ಷ ಕ್ರಾಪ್ ಕೊಟ್ಬಿಟ್ಟು ಸುಮ್ಮನೆ ಆಗೋಗ್ಬಿಡುತ್ತೆ, ಆಗ್ಬಿಡತ್ತೆ. ಹೌದು. ಮತ್ತೆ ಅದು ಅಲ್ಲಿ ಫೇಲ್ಯೂರ್ ಆಗ್ಬಿಡುತ್ತದೆ ಎಲ್ಲ. ಅದಲ್ಲದೆ ನಾವು ಈ ಬಯಲು ನಾಡಲ್ಲಿ ಇದೀವಿ ನಾವು. ಚನ್ನರಾಯಪಟ್ಟಣದ ಈ ಭಾಗ ಹೌದು ಸರ್. ಆಲ್ಮೋಸ್ಟ್ ನಮ್ಮ ಸಕಲೇಶ್ಪುರ ತರ ಇಲ್ಲ ಸರ್, ಇದು ಬೈಲ ಈ ಬಯಲು ನಾಡಲ್ಲಿ ನಾವು ಕಸಿ ಗಿಡಕ್ಕಿಂತ ಬೀಜದ ಗಿಡ ಬೆಳೆಸಿದಾಗ ಸ್ವಲ್ಪ ನಿರೋಧತೆ ಚೆನ್ನಾಗಿರುತ್ತೆ, ಬರ ತಡ್ಕೊಳ್ಳೋ ಸಹಿಷ್ಣುತೆ ಇರುತ್ತೆ, ಅದೊಂದು ಅಡ್ವಾಂಟೇಜ್ ಆಗ್ಬೋದು. ಹೌದು ಸರ್, ಯಾಕೆ ನಾವು ಈ ಭಾಗ ಚನ್ನರಾಯಪಟ್ಟಣ ಭಾಗದಲ್ಲಿ ಇರೋದ್ರಿಂದ ಮೇ ಬಿ ನಾವು ಸಕಲೇಶ್ಪುರದ ಕಡೆ ಇದ್ದಾಗ ಬೇರೆ ಆಗ್ಬೋದೇನೋ ಆ ವಾತಾವರಣ. ಅದು ತಡೆಯುತ್ತೆ ಬೀಜ ಸೀಡಿಂದು, ಹೌದು ಯಾವುದೇ ಪ್ಲಾಂಟ್ಸ್ ಅದು ತಡೆಯುತ್ತೆ. ಅದೇ ಗ್ರಾಫ್ಟೆಡ್ ಅಲ್ಲಿ ಸರ್ ಎಲ್ಲ ಗ್ರಾಫ್ಟೆಡ್ ಮಾಡ್ತೀವಿ ಅನ್ನೋದು ಸುಳ್ಳು ಸರ್, ಅದು ಎಲ್ಲಾನು ಲೈಫ್ ಬರಲ್ಲ. ಕೆಲವೊಂದು ಇದೆ ಗ್ರಾಫ್ಟೆಡ್ ಮಾಡೋದು, ಅಂತ ಪ್ಲಾಂಟ್ಸ್ ನ ಗ್ರಾಫ್ಟೆಡ್ ಮಾಡಿದ್ರೆ ಅದು ಸ್ವಲ್ಪ ಲೈಫ್ ಇರುತ್ತೆ. ವೀಕ್ಷಕರೇ, ಏನ್ ಹೇಳಕ್ ಹೊರಡ್ತಾರೆ ರವೀಶ್ ಕುಮಾರ್ ಅವ್ರ ಅನುಭವ ಅಂತಂದ್ರೆ, ನಾವು ಕಸಿ ತರಬೇಕಾ ಅಥವಾ ಬೀಜದಿಂದ ಮಾಡಿದ ಗಿಡ ತರಬೇಕಾ ಅನ್ನೋದಕ್ಕೆ ಉತ್ತರಗಳು ಸುಮಾರು ಇರುತ್ತೆ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ನಮ್ಮ ವಾತಾವರಣ, ನಾವು ಎಲ್ಲಿದ್ದೀವಿ, ನಮ್ಮ ಕೃಷಿ ಭೂಮಿ ಎಲ್ಲಿದೆ, ಇಲ್ಲಿ ಬಿಸಿಲು ಮಳೆ ವಾತಾವರಣ ಹೇಗಿರುತ್ತೆ, ಇದನ್ನ ಗಮನಿಸ್ಕೊಂಡು ಆಮೇಲೆ ನಿರ್ಧಾರ ಮಾಡಿ. ಯಾಕಂದ್ರೆ ಎಲ್ಲವೂ ಎಲ್ಲ ಕಡೆನೂ ಬೆಳೆಯುತ್ತೆ ಅನ್ನೋದು ಸಮಂಜಸ ಆಗಲ್ಲ. ಹಾಗೆ ಅವ್ರ ಅನುಭವ ನೋಡಿ ತಿಳ್ಕೊಳ್ಳಿ. ಅವ್ರು ಎರಡನ್ನೂ ಟ್ರೈ ಮಾಡಿದ್ದಾರೆ. ಬಟ್ ಅವರ ಈ ನೈಸರ್ಗಿಕ ಕೃಷಿಗೆ ಮತ್ತು ಈ ಬಯಲುನಾಡಿನ ವಾತಾವರಣಕ್ಕೆ, ನಾವು ಚನ್ನರಾಯಪಟ್ಟಣ ಸೀಮೆಯಲ್ಲಿ ಇರೋದ್ರಿಂದ ಬೀಜದ ಸಸ್ಯಗಳು ಒಳ್ಳೆಯದು ಜಾಯಕ ವಿಷಯದಲ್ಲಿ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ವಿಷಯಗಳು ಮೋಸ್ಟ್ಲಿ ಇವತ್ತು ನಾವು ಕಲಿಬಹುದು ಅಂದ್ಕೊಳ್ಳೋಣ. ರವಿಕುಮಾರ್ ಅವರ SRK ಫಾರ್ಮ್ನ ಪ್ರಯಾಣವನ್ನು ಮುಂದುವರಿಸ್ತಾ ಹೋಗೋಣ ಬನ್ನಿ. ಇಲ್ಲಿ ನೀರಿನ ಅಭಾವ ತುಂಬಾ ಇದೆ. ಇಲ್ಲಿ 2 ಬೋರನ್ನು ಸರ್ ಒಟ್ಟಿಗೆ ಸ್ಟಾರ್ಟ್ ಮಾಡಿ ಆಟೋ ಸ್ಟಾರ್ಟ್ ಹಾಕಿದ್ರೆ ಬರೀ 2 ಇಂಚ್ ನೀರು ಮಾತ್ರ ಬರೋದು. ಇಷ್ಟನ್ನ ನಾವು ಫುಲ್ ಡ್ರಿಪ್ನಲ್ಲೇ ಮಾಡಿ 7 ವಾಲ್ ಮಾಡಿದ್ವಿ. 7 ದಿವಸಕ್ಕೆ, ಒಂದು ಮಂಡೇ, ಒಂದು ಸಂಡೇ, ಒಂದು ಈಗ ಥರ ಆಯಾ ದಿವಸ ಆ ವಾಲ್ನ ಓಪನ್ ಮಾಡ್ಬೇಕು ಅಷ್ಟೇ. ಆ ದಿವಸದ ನೀರು ಮತ್ತೆ ಈಗ ಸೆಕೆಂಡ್ ಅಗೇನ್ ಮತ್ತೆ ರಿಪೀಟ್ ಆಗಿ ಆ ಥರ ಮೇಂಟೈನ್ ಮಾಡಿ ಇದನ್ನ ಇದು ಮಾಡಿ ಕಾಪಾಡ್ತಾ ಇದ್ದಾರೆ. 2016-17 ನನಗೆ ನೀರು ಸದ್ಬಳಕೆಗೆ ಸ್ಟೇಟ್ ಲೆವೆಲ್ ಕೃಷಿ ಪಂಡಿತ ಅವಾರ್ಡ್ನ ಕೃಷ್ಣ ಬೈರೇಗೌಡರ ಕಾಲದಲ್ಲಿ ಕೊಟ್ಟಿದ್ದಾರೆ ಸರ್. ಮತ್ತೆ ಬದುಗಳು, ಕೃಷಿ ಹೊಂಡ, ಇದನ್ನೆಲ್ಲ ಮೇಂಟೈನ್ ಮಾಡಿ ಈ ಬಯಲುಸೀಮೆಯಲ್ಲಿ ಈ ಗ್ರೀನೆಸ್ ಬರ್ಲಿಕ್ಕೆ ಒಂದು ಇದೆ ಸರ್. ಸತತ ಪ್ರಯತ್ನ ಮಾಡಿದೀವಿ ಸರ್, ಇಲ್ಲ ಅಂತಲ್ಲ. ನನಗೆ ಖುಷಿ ಆಗುತ್ತೆ. ಹೌದು, ಬೇರೆ ನಾವು ನೋಡ್ತೀವಲ್ಲ, ಕಾಣುತ್ತಲ್ಲ ರವಿ ಅವರೇ, ನೋಡಿ ಬಂಡುಗಳೆಲ್ಲ ಮಾಡಿಸಿದ್ದೀರಾ. ಎಲ್ಲ ಬಂಡಿ ಕೆಲವು ಅಡಿ ಅಂತರದಲ್ಲಿ ಬಂಡಿಗಳು ಬಂಡಿದೆ ಸರ್. ಎಲ್ಲೋ ನೀರು ಬೇರೆ ಹೊರಗಡೆ, ನಮಗೆ ಇನ್ನೂ ಹೊರಗಡೆ ನೀರನ್ನ ಕಲೆಕ್ಟ್ ಮಾಡ್ತಿದ್ವಿ ನಾವು ಕೃಷಿ ಹೊಂಡಕ್ಕೆ. ಬೇರೆ ಗುಡ್ಡದ ಈಗ ಅವರು ಎಲ್ಲ ನಮ್ಮನ್ನ ನೋಡಿ ಎಲ್ಲ ಅವರು ಫಾರ್ಮ್ ಮಾಡಿ ಮಾಡ್ತಾ ಇದ್ದಾರೆ. ಈಗ ನಾವೇ ನಮ್ಮ ಕೆರೆಯಿಂದ ಲಿಫ್ಟ್ ಮಾಡಿ ಆ ಕೃಷಿ ಹೊಂಡಗಳು ತುಂಬ್ಕೊಳ್ತಾ ಇದೀವಿ. ಅದು ಈ ಬದು ಮಾಡೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ, ಬಹಳ ಮುಖ್ಯ, ಅತ್ಯಮೂಲ್ಯ. ಅದು ನಮ್ಮ ಈ ರೀತಿ ಬಯಲು ಪ್ರದೇಶದಲ್ಲಿ ಜಾಗ ವೇಸ್ಟ್ ಅಲ್ಲ ಸರ್. ನನಗೆ ಇರೋ ಜಾಗನ ಸರ್ ಇರೋದ್ರಲ್ಲಿ ಸುಮಾರು ಬದುನೆ 1-2-3 ಎಕರೆ ಬದುನೆ ಹೋಗಿದೆ. ಬಟ್ ಹೋದ್ರೂ ಅಷ್ಟೇ ಅಡ್ವಾಂಟೇಜ್ ಇದೆ ಅದರಲ್ಲಿ, ನೀರಿನ ಕೂರುತ್ತೆ. ಆಮೇಲೆ ವೀಕ್ಷಕರೇ, ಹತ್ರ ಹೋದಾಗ ಹೇಳ್ತೀನಿ ನಾನು, ರವಿ ಅವ್ರ ಗಿಡದಲ್ಲಿ ಬದುನಲ್ಲಿ ನಾವು ನೆನೆಸಿದಾಗ ಇಲ್ಲಿ ನೋಡಿ ವೀಕ್ಷಕರೇ ಗಮನಿಸಿ, ರವಿಕುಮಾರ್ ಸರ್ ಇಲ್ಲಿ ಬದು ಹಾಕ್ಸಿದ್ದಾರೆ ಇಳಿಜಾರಿಗೆ ಅಡ್ಡಲಾಗಿ ಪಶ್ಚಿಮದಿಂದ ಪೂರ್ವಕ್ಕೆ. ಸೊ ಪಶ್ಚಿಮದಿಂದ ಬಂದಂಥ ನೀರು ಅಲ್ಲಿ ನಿಂತ್ಕೊಳ್ಳುತ್ತೆ. ಎಲ್ಲಿ ನೀರು ನಿಲ್ಲುತ್ತೋ ಬದುವಿನ ಪಕ್ಕದಲ್ಲಿ ನೀರು ನಿಲ್ಲುತ್ತೆ, ಅಲ್ಲಿ ಅವರು ಆಳವಾಗಿ ಬೇರು ಬಿಡತಕ್ಕಂಥ ತಾಯಿ ಬೇರು ಸಸ್ಯಗಳಾದಂಥ ಮಾವು, ಬೆಟ್ಟದಲ್ಲಿ ಮತ್ತು ಇತರ ಗಿಡಗಳು, ಅಲ್ಲಿ ಅದೊಂದು ರವಿ ಅದ್ಯಾವುದೋ ದೊಡ್ಡ ಗಿಡ ಒಂದು ನುಗ್ಗೆ ಸರ್, ನುಗ್ಗೆ, ಈ ತರ ಗಿಡಗಳು ಹಾಕೊಂಡಿದ್ದಾರೆ. ಎಲ್ಲ ಹಣ್ಣಿನ ಗಿಡಗಳು. ಇದನ್ನ ನಾವು ಮಾಡಬೇಕು, ಬದುಗಳನ್ನು ರಚಿಸಬೇಕು. ಬದುವಿನ ಒಳಭಾಗದಲ್ಲಿ ಅಂದ್ರೆ ನೀರು ಸಂಗ್ರಹಣೆ ಆಗುತ್ತಲ್ಲ ಆ ಭಾಗದಲ್ಲಿ ನಾವು ತಾಯಿ ಬೇರು ಸಸ್ಯಗಳನ್ನು ಹಾಕೋಬೇಕು. ಬಿದ್ದ ನೀರನ್ನ ಆಳಕ್ಕೆ ಇಂಗಿಸುವಂತ ಶಕ್ತಿ ಆ ಗಿಡಗಳಿಗೆ ಮೇಲೆ ಬೇರೆ ಹಾಕಿ ಕರ್ಗೋಗುತ್ತೆ. ಇದು ನೋಡಿ ರವಿಕುಮಾರ್ ಎಷ್ಟು ಜಾಣತನದಿಂದ ಮಾಡಿದ್ದಾರೆ, ಬಹಳ ಇದಾಗಿದೆ. ಇದನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇಳಿಜಾರುಗಡ್ಡಲಾಗಿ ಬದುಗಳು ಹಾಕೋಣ, ಬದುಗಳ ನೀರು ನಿಲ್ಲುವ ಭಾಗದಲ್ಲಿ ಆ ತಾಯಿ ಬೇರು ಸಸ್ಯಗಳನ್ನು ಜೋಡಿಸ್ತಾ ಹೋಗೋಣ. ಇದು ಬಹಳ ಉತ್ತಮವಾದ ಉದಾಹರಣೆ. ರವಿ ಅವರೇ, ನಿಜವಾಗ್ಲೂ ಇದು ಬಹಳ ಸಾವಯವ ಕೃಷಿಕರಿಗೆ ಮಾರ್ಗದರ್ಶನ. ನಿಮ್ಮ ಒಂದು ಯೋಚನೆ ಮತ್ತು ಯೋಜನೆ ತುಂಬಾ ಚೆನ್ನಾಗಿದೆ. ರವಿಕುಮಾರ್, ಇದು ಸರ್ವ ಸಾಂಬಾರು ಬೆಳೆ ಅಥವಾ ಆಲ್ ಸ್ಪೈಸಿಸ್ ಅಂತೀವಿ. ನಾವಿಲ್ಲಿ ನಾನು ಗಮನಿಸ್ತೇವೆ ಸುಮಾರು ಗಿಡಗಳು ಹಾಕಿದ್ದೀರಾ. ಇದರದ್ದು ಉಪಯೋಗ ಹೇಗೆ ಮತ್ತೆ ನಿಮ್ಗೆ ಮಾರುಕಟ್ಟೆ ಹೇಗೆ ಸೃಷ್ಟಿ ಮಾಡ್ಕೊಂಡಿದ್ದೀರಾ ಸರ್? ಇದು ಕೇರಳ ಸ್ಪೇಸ್ ಬೋರ್ಡ್ ಅಲ್ಲಿ ರಿಸರ್ಚ್ ಮಾಡಿ ತಯಾರಿಸಿದಂತ ಗಿಡಗಳು ಇವೆಲ್ಲ ಗ್ರಾಫ್ಟೆಡೇನೆ. ಇದು ಈಗೆಲ್ಲ ಹೂವಾಗಿದೆ ನೋಡಿ, ಇಲ್ಲಿ ಫ್ಲವರ್ ಆಗಿದೆ. ಅದೇನೋ ಸೀಡ್ಸ್, ಅದು ಹಣ್ಣು ಬಂದ್ರೆ ಅದೇನೋ ಅಮೆರಿಕ ಯಾವ್ದೋ ಮ್ಯಾಗಝೀನ್ ಅಲ್ಲಿ ನೋಡಿದೆ, ತುಂಬಾ ಉಪಯುಕ್ತ ಅಂತ ಕ್ಯಾನ್ಸರ್ ಅದಕ್ಕೆಲ್ಲ. ಬಟ್ ಇದು ಆಲ್ ಸ್ಪೈಸಸ್ ಅಂದ್ರೆ ಸರ್ವ ಸಾಂಬಾರು. ನಾವು ಬೇರೆ ಸಪರೇಟ್ ಆಗಿ ಅಡಿಗೆಗೆ ಚಕ್ಕೆ, ಏಲಕ್ಕಿ, ಲವಂಗ ಅದನ್ನೆಲ್ಲ ಹಾಕೋ ಬದಲು 2 ಎಲೆನ ಹಾಕಿದ್ರು ಸಾಕು ಸರ್. ಇದು ಬಾತ್ಗೆ, ವೆಜ್ಜು, ನಾನ್ ವೆಜ್ಗೆ. ಮತ್ತೆ ಟೀ ಕುದಿಯುವಾಗ 2 ಎಲೆನ ಕುದಿಯುವ ಟೈಮಲ್ಲಿ ಹಾಕಿದ್ರೆ ಮಸಾಲೆ ಟೀ ಆಗ್ಬಿಡ್ತದೆ. ತುಂಬಾ ಮಸಾಲೆಗೆಲ್ಲ ಅರ್ಧ ಮಾಡುದು ಏನು ಅವಶ್ಯಕತೆನೇ ಇಲ್ಲ, ಅಷ್ಟು ಸ್ಟ್ರಾಂಗೆಸ್ಟ್ ಇದೆ ಸರ್ ಇದು. ಇದ್ಯಾವ್ದು ಬೇರೆ ಹೇಳ್ತಾರಲ್ಲ, ಯಾವ್ದು ಇದ್ರೆಲೆ ಅಂತ ಹೇಳ್ತಾರೆ, ಪಲಾವ್ ಎಲೆ ಅಂತಾರೆ. ಅದಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫರೆನ್ಸ್. ತುಂಬಾ ಸ್ಪೈಸಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟೊಂದು ಇದೆಯಲ್ಲ, ಇದಕ್ಕೆ ಮಾರ್ಕೆಟ್ ಹೇಗೆ? ಮಾರ್ಕೆಟ್ ಅದೇ ಹಾಸನಲ್ಲಿ ನಾವು ಒಂದು ಕಟ್ ಮಾಡ್ತೀವಿ ಸರ್, ಒಂದು 3-4 ಸಣ್ಣ ಕೊಂಬೆ ಮುರಿತೀವಿ, ಒಂದು ಬಾಳೆನಲ್ಲಿ ಕಟ್ ಹಾಕ್ತಿವಿ, ಅದು 10 ರೂಪೀಸ್ಗೆ ಎಲ್ಲ. ಅದಕ್ಕೂ ಎಲ್ಲ ಕಸ್ಟಮರ್ ಇದೆ, ಉಪಯೋಗಿಸ್ತಾರೆ. ಅದಕ್ಕೂ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ.
ಈ ಸಪೋಟದ ಗಿಡದ ಬಗ್ಗೆ ಸಪೋಟ ಸರ್ ಇದು ಕ್ರಿಕೆಟ್ ಬಾಲ್ ಸರ್, ಅಥವಾ ಕ್ರಿಕೆಟ್ ಬಾಲ್? ಕ್ರಿಕೆಟ್ ಬಾಲ್ ಸರ್ ಇದು. ಇದು ಚೆನ್ನಾಗಿ ಬಿಡ್ತದೆ ತುಂಬಾ, ಈಗಾಗಲೇ ಫ್ಲವರಿಂಗ್ ಆಗಿದೆ ಸರ್. ಈಗ ಇಷ್ಟ ಈ ಟೈಮ್ ಮ್ಯಾಂಗೋ ಟೈಮಲ್ಲಿ ಅದು ಡ್ರಾಪ್ ಆಗ್ಬಿಡ್ತದೆ, ಏನು ಇರಲ್ಲ ಆ ಟೈಮಲ್ಲಿ. ಈ ಮಾವು ಮುಗಿಯೋ ಟೈಮಿಗೆ ಕಾಯಿ ಬರುತ್ತೆ, ಸ್ಟಾರ್ಟ್ ಆಗುತ್ತೆ. ನಮಗೆ ವರ್ಷದಲ್ಲಿ 10 ತಿಂಗಳು ನಾವು ಸಪೋಟನ ಸೇಲ್ ಮಾಡ್ತೀವಿ ಮಾರ್ಕೆಟ್ ಅಲ್ಲಿ. ಒಂದು 2 ತಿಂಗಳು ಮಾತ್ರ ಈ ಮ್ಯಾಂಗೋ ಸೀಸನ್ ಅಲ್ಲಿ ಇರಲ್ಲ, ಮಿಕ್ಕಿದ ಟೈಮ್ ಎಲ್ಲೂ ಇದು ಸಪೋಟ ನಾವೇ ಸೇಲ್ ಮಾಡ್ತೀವಿ. ಬಲ್ತಿದ್ದೇನೆ ಕುಯ್ದು ಮಾರ್ತಾ ಇರ್ತೀವಲ್ಲ, ಹಾಗಾಗಿ ಅದು ಒಟ್ಟಿಗೆ ನಾವು ಹಾರ್ವೆಸ್ಟ್ ಮಾಡಲ್ಲ. ಅಷ್ಟು ಗಿಡ 300 ಗಿಡ ಇದೆ ಸರ್. 300 ಗಿಡದಲ್ಲೂ ಹುಡುಕಿ ಕುಯ್ತಾರೆ. 300 ಸಪೋಟ ಇದೆ ಸರ್, 300 ಸಪೋಟ ಇದೆ. ಅದು ಹುಡುಕಿ ಕುಯ್ತೀವಿ, ಎಲ್ಲ ಕುಯ್ದು ನಾವು 60 ರೂಪಾಯಿ ಆ ಮಾರ್ಕೆಟ್ ಅಲ್ಲಿ ಹೆಂಗಿದೆ ಅದಕ್ಕಿಂತ 20 ರೂಪಾಯಿ ಕಮ್ಮಿಲಿ ಮಾರ್ತಾ ಇರ್ತೀವಿ ಸರ್. ರವಿಕುಮಾರ್, ಇದು ಒಂದು ಬಹುಬೆಳೆ ಪದ್ಧತಿ ಉದಾಹರಣೆ. ಸರ್, ಬಹುಮಹಡಿ ಬಹುಬೆಳೆ ಪದ್ಧತಿ ಅಂತೀವಲ್ಲ, ಮಲ್ಟಿ ಲೇಯರ್ ಮಲ್ಟಿ ಕ್ರಾಪಿಂಗ್. ಇಲ್ಲಿ ನಾನು ಮೂಲವಾಗಿ ತೆಂಗಿದೆ. ಹೌದು ಸರ್. ಆ ತೆಂಗಿಗೆ ಏನ್ ಅಂತರ ಕೊಟ್ಟಿದ್ದಾರೆ? 30 ಅಡಿ 30 ಅಡಿ ಅಂತರದಲ್ಲಿ ತೆಂಗಿದೆ. ಮತ್ತೆ ಹಣ್ಣಿನ ಗಿಡಗಳು ಇದೆ, ಸಾಕಷ್ಟು ಮಾವು ಮತ್ತೆ ಬೇರೆ ಹಣ್ಣಿನ ಗಿಡಗಳು ಇದೆ, ಎಲ್ಲ ಹಣ್ಣಿನ ಗಿಡಗಳು ಇದೆ. ಆದ್ರೆ ಈ ಒಂದು ಗಮನಿಸ್ತಾ ಇಲ್ಲಿ ವಿಶಿಷ್ಟವಾಗಿ ಒಂದು ಅಡಿಕೆ ಸಾಲು ಬಂದ್ಬಿಟ್ಟಿದೆ. ಹೌದು ಸರ್. ಈ ಅಡಿಕೆ ಪ್ರೀತಿ ಯಾಕೆ, ಅಥವಾ ಇದ್ರ ಉದ್ದೇಶ ಏನು? ಅಡಿಕೆ ಪ್ರೀತಿ ಅಂದ್ರೆ ಸರ್, ಈಗ ನೋಡಿದ್ರಲ್ಲ ಬರುವಾಗ ಒಂದು ಎದುರುಗಡೆ ಕಾಣ್ತಲ್ಲ ಸರ್, ಅದನ್ನು ಹಾಕಿ. ಇಲ್ಲಿ ಅಡಿಕೆ ಎಲ್ಲ ಬೆಳೆಯುವಂತ ಜಾಗ ಅಲ್ಲ. ಹೌದು, ಮೂಲತಃ ಅಲ್ಲ. ನಾವು ಅಲ್ಲಿ ನೀರು ರೆಗ್ಯುಲರ್ ಬಿಟ್ಕೊಂಡು ಏನೋ ಮನೆ ಮುಂದೆ ಇರ್ಲಿ ಅಂದ್ರೆ ಅದರಲ್ಲೂ 15-20 ಸಾವಿರ ರೂಪಾಯಿ ಅಡಿಕೆ ಸಿಗುತ್ತೆ ಬರೀ ಅಷ್ಟು ಮರದಲ್ಲಿ. ಬಟ್ ಇದು ಮೇಲೆ ಬದು ಹಾಕಿದೀವಿ ಸರ್. ಅಲ್ಲಿ ಮೇಲೆ ಬದುನಲ್ಲಿ ನೀರು ನಿಂತಿದ್ದ ಸೀಪೇಜ್ ಸ್ವಲ್ಪ ಇಲ್ಲಿವರೆಗೂ ಮುಟ್ಟಿಸುತ್ತೆ. ಆ ಉದ್ದೇಶಕ್ಕೆ ಇದು ಒಂದ್ ಸಾಲ ಇರ್ಲಿ ಅಂತ ಈ ತರ ಅಡಿಕೆ ಹಾಕಿದೀನಿ. ಬಟ್ ಇದೆಲ್ಲನೂ ಸರ್ ರಾಗಿ ಜೋಳ ಎಲ್ಲ ಬೆಳಿತಾ ಇದ್ದೀವಿ, ನೋಡಿದ್ವಿ ನಾವೆಲ್ಲ 40-50 ಕ್ವಿಂಟಲ್ ರಾಗಿ ಆ ತರ ಬೆಳಿತಾ ಇದ್ವಿ. ಈಗೆಲ್ಲ ಕಾಸ್ಟ್ಲಿ ಲೇಬರ್ ಸಿಗಲ್ಲ, ಕಾಸ್ಟ್ಲಿಗಿಂತ ಲೇಬರ್ ಸಿಗಲ್ಲ. ಎಲ್ಲ ಬೆಂಗಳೂರು ಅಪ್ಪ ಅಮ್ಮ ಇಲ್ಲಿ ಬಿಟ್ಟಿರ್ತಾರೆ, ಅಜ್ಜ ವಯಸ್ಸಾದವ್ರು, ಅವ್ರ ಜಮೀನು ಮಾಡೋಕ್ಕೆ ಸುಸ್ತವ್ರು. ಇಲ್ಲಿ ನಾವು ಕರೆದ್ರೆ ಹುಡುಗರಲ್ಲೂ ಇಲ್ಲ, ಯಾರೂ ಸಿಗಲ್ಲ, ಎಲ್ಲ ಬೆಂಗಳೂರು. ಹಾಗಾಗಿ ಏನು ಮಾಡಿದ್ವಿ, ಎಲ್ಲನೂ ಬೇಡ. ಇನ್ನು ಈಗ ನಾನಾದ್ರೂ ಟ್ರ್ಯಾಕ್ಟ್ರಲ್ಲಿ ಕೂತ್ರೆ ಬೆಳಗ್ಗೆ ಸಂಜೆ ಒಂದು ಸ್ವಲ್ಪ 4 ಪೀಸ್ ಹೊಡ್ಕೊಂಡು ಹೋಗ್ಬೋದು. ಆ ಉದ್ದೇಶಕ್ಕೆ ಇದನ್ನೆಲ್ಲ ಗಾಡಿಗಳು ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡೋಕ್ಕೆಲ್ಲ ಜಾಗ ಬಿಟ್ಬಿಟ್ಟು ಅಷ್ಟನ್ನ ತೆಂಗು, ಮಾವು, ಎಲ್ಲ ಥರದ ಹಣ್ಣಿನ ಗಿಡಗಳು, ಸೀತಾಫಲ, ರಾಮಫಲ. ವೀಕ್ಷಕರೇ ನೋಡಿ, ಇಲ್ಲಿ ಗಮನಿಸಿ. ಈಗ ಇಳಿಜಾರಿಗೆ ಅಡ್ಡಲಾಗಿ ಬದು ಹಾಕಲಾಗಿದೆ. ಬದು ಇರೋದ್ರಿಂದ ನಮಗೆ ಮಳೆ ನೀರು ಕೊಯ್ಲು ಆಗುತ್ತೆ. ಅಲ್ಲಿ ಮಳೆ ನೀರು ಕೊಯ್ಲಾಗಿದ್ದು ಸುಮಾರು ಒಂದು 15-16 ಅಡಿ ತನಕನೂ ಅವ್ರಿಗೆ ಇಲ್ಲಿ ಮಾಯಿಶ್ಚರ್ ಇರುತ್ತೆ, ತೇವಾಂಶ ಇರುತ್ತೆ ಅನ್ನೋದು ಅವ್ರು ಕಂಡುಹಿಡ್ಕೊಂಡಿದ್ದಾರೆ. ಹಾಗಾಗಿ ಏನು ಮಾಡಿದ್ದಾರೆ, ಬದುವಿಂದ ಒಂದು 15 ಅಡಿ ದೂರದಲ್ಲಿ ಅಡಿಕೆ ಹಾಕಿದ್ದಾರೆ. ನಮಗೆಲ್ಲ ಗೊತ್ತಿದೆ ಅಡಿಕೆಗೆ ಏನಾಗುತ್ತೆ, ಈ ಬೇಸಿಗೆ ಕಾಲದಲ್ಲಿ ಜನವರಿ ಫೆಬ್ರವರಿಯಿಂದ ಏಪ್ರಿಲ್ ಮೇ ತನಕ ನಮಗೆ ಇಲ್ಲಿ ತೇವಾಂಶ ಕಾಪಾಡಬೇಕು. ಅವ್ರಿಗೆ ಕಡಿಮೆ ನೀರಿದೆ ಅಂತ ಆಲ್ರೆಡಿ ರವಿಕುಮಾರ್ ಸರ್ ಹೇಳಿದ್ರಲ್ವಾ, ಕಡಿಮೆ ನೀರಲ್ಲಿ ಇದನ್ನು ಕಾಪಾಡೋದು ಹೇಗೆ ಅಂತ. ಇಲ್ಲಿ ಬದುವಿನ ಪಕ್ಕದಲ್ಲೇ ಹಾಕಿರೋದ್ರಿಂದ ನನಗೆ ಇಲ್ಲಿ ನೀರಾವರಿ ಸಮಸ್ಯೆ ಇಲ್ಲ. ಹಾಗಾಗಿ ನಾನು ನನ್ನ ಇಳಿಜಾರಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬದುಗಳ ಪಕ್ಕದಲ್ಲಿ ನಾನು ಅಡಿಕೆ ಹಾಕೊಂಡಿದ್ದೀನಿ, ಮುಂದಕ್ಕೆ ಹಾಕಿಲ್ಲ. ಮುಂದಕ್ಕೆ ನಾನು ಬರೀ ತೆಂಗು ಮತ್ತು ಹಣ್ಣಿನ ಬೆಳೆ ಹಾಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇದು ಬಹಳ ಗಮನಿಸಬೇಕಾದ ಅಂಶ. ಈಗ ರವಿ ಸರ್ ಹೇಳಿದ್ರು, ನಾನು ಎಷ್ಟೋ ಎಕರೆ ಅಷ್ಟು ನನ್ನ ಜಮೀನು ಬದುಗಳಿಗೆ ಹೋಗಿದೆ ಅಂತ. ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ. ಎಲ್ಲೋಗಿದೆ? ಅಲ್ಲಿ ಹಾಕಿದ ಬದುವಿನಲ್ಲಿ ಏನು ನಾವು ಕಾಣಿಸ್ತೀವೋ ಅದರ ವ್ಯಾಲ್ಯೂ ನೋಡಿ ಇಲ್ಲಿ ತನಕ ಬಂದಿದೆ. ಇದು ಬಹಳ ಉತ್ತಮವಾದ ಉದಾಹರಣೆ ರವಿ ಸರ್ ಮಾಡಿರೋದಿಲ್ಲಿ. ಬದುಗಳನ್ನು ಮಾಡೋಣ, ನೀರನ್ನ ಇಂಗ್ಸೋಣ. ಬದುವಿನ ಆ ಕಡೆಯಲ್ಲಿ ತಾಯಿ ಬೇರು ಸಸ್ಯಗಳಾದಂತಹ ಮಾವು ಮತ್ತೆ ಬಟರ್ ಫ್ರೂಟ್ ಅವೆಲ್ಲ ಹಾಕೊಂಡಿದ್ದಾರೆ, ಶ್ರೀಗಂಧ ಅಲ್ಲಿದೆ. ಬದುವಿನ ಈ ಭಾಗದಲ್ಲಿ ಈಗ ನೋಡಿ, ಈ ನಾವು ಈಗ ಇಳಿಜಾರಕ್ಕೆ ಕೊಟ್ಟಿದೀವ, ಇಲ್ಲಿ ನೀರು ನಿಂತ್ರೆ ಹಿಂಗೆ ಬರಬೇಕಲ್ಲ ಸೀಪೇಜ್ ಕೆಳಗಡೆಗೆ. ನಮ್ಗೆ ಈಗ ಪಶ್ಚಿಮದಿಂದ ಪೂರ್ವಕ್ಕೆ ಬರ್ತಾ ಇದೆ ಅಲ್ವಾ, ನೋಡಿ ಪೂರ್ವಗುಂಟ ಇದನ್ನ ಹಾಕಿದ್ದಾರೆ. ಇಲ್ಲಿ ಮೇಲ್ಮಣ್ಣಿನಲ್ಲಿ ತೇವಾಂಶ ಇರುತ್ತೆ, ಯಾಕೆಂದ್ರೆ ಬದು ಇದೆ. ಆ ಮೇಲ್ಮಣ್ಣಿನ ತೇವಾಂಶ ಉಳಿಸ್ಕೊಳ್ಳೋಕ್ಕೆ ನಮ್ಮ ಅಡಿಕೆಗೆ ಸೂಕ್ತವಾಗಿದೆ. ಈ ಒಂದು ಉತ್ತಮವಾದ ಯೋಚನೆ ಮತ್ತು ಯೋಜನೆ ನಾವು ರವಿಕುಮಾರ್ ಅವರ ಇದರಲ್ಲಿ ತೋಟದಲ್ಲಿ ಕಾಣ್ಬೋದು. ಇದಕ್ಕೆಲ್ಲ ಕಾರಣ ರವಿ, ಯು ಆರ್ ಎ ಡೆಡಿಕೇಟೆಡ್ ಫಾರ್ಮರ್ ಅಲ್ವೇ? ನಿಮ್ಮ ಯಾವ ಹಲ್ಲಂಡೆನೂ ಇಲ್ಲ, ನೀವಾಯ್ತು SRK ಫಾರ್ಮ್ ಆಯ್ತು. ಇದು ನಾವು ಗಮನಿಸಿದ್ವಿ ಹಿಂದೆ. ಅದೇ ಸರ್, ನಾನು ಎಲ್ಲ ಥರ ಬಿಸ್ನೆಸ್ ಮಾಡಿದ್ದೀನಿ ಸರ್. ಬಿಸ್ನೆಸ್ ಅಂದರೆ ಭಾರಿ ಹೋರಾಟ ಮಾಡಿದ್ದೀನಿ. ಎಲ್ಲ ಥರದ ಬಿಸ್ನೆಸ್ ಯಾವುದು ಫೇಲ್ಯೂರ್ ಆಗಿಲ್ಲ, ಬಟ್ ಸಕ್ಸಸ್ಸು ಚೆನ್ನಾಗಿದೆ. ಬಟ್ ನೆಮ್ಮದಿ, ಒಳ್ಳೆ ಆರೋಗ್ಯ, ನೆಮ್ಮದಿ, ಮನಸ್ಸಂತ ಯಾವುದು ಸಿಗ್ತಾ ಇರಲಿಲ್ಲ. ಎಲ್ಲ ದುಡ್ಡು. ಹಾಗಾಗಿ ನಾನು ಪೂರ ನನಗೆ 12 ವರ್ಷದಿಂದ ಫುಲ್ ಕೃಷಿಕನಾಗಿ ನೆಮ್ಮದಿಯಾಗಿ ಜೀವನ ಇದೆ ಸರ್ ಈಗ. ಅಂದರೆ ಇದು ಏನು ಹೇಳುತ್ತೆ ಅಂದರೆ, ನಾವು ಕೃಷಿನಲ್ಲಿ, ಅದರಲ್ಲೂ ಸಾವಯವ ಕೃಷಿನಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಾಗ ಎಷ್ಟು ಜೋಡಣೆಗಳನ್ನು ಮಾಡ್ಕೋಬೋದು, ಎಷ್ಟು ಕಲಿಕೆ ಇರುತ್ತೆ, ಅದರದ್ದು ಬೆನಿಫಿಟ್ಟು ನೋಡಿ. ಪ್ರತಿಯೊಂದನ್ನು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಯಾವ್ದಾದ್ರು ವಿಶಿಷ್ಟವಾದ ಹಣ್ಣಿನ ಗಿಡಗಳಿದೆ? ಇದು ಮುಕೋಟ ದೇವ ಅಂತ ಸರ್. ಇದು ಮುಕೋಟ ದೇವ, ಅದು ಒಳ್ಳೆ ಫ್ರೂಟ್ಸ್ ಏನೇ ಸರ್. ಅದು ಹೆಸರು ಸ್ವಲ್ಪ ನೆನಪಿಲ್ಲ ಸರ್ ಈಗ ನನಗೆ. ಅದು ಫ್ರೂಟ್ಸ್ ಸರ್, ಹಣ್ಣಿನ ಗಿಡ ತುಂಬಾ ಫ್ರೂಟ್ಸ್ ಇದೆ ಸರ್. ಎಲ್ಲ ಹೊರಗಡೆ ಹೊರ ದೇಶದ ಸಹ ಹಣ್ಣಿನ ಗಿಡಗಳು ಸಹ ತುಂಬಾ ಇದೆ, ವಿಶಿಷ್ಟವಾದ. ಎಲ್ಲೇ ಹೋದ್ರು ಸರ್ ಏನು
ಮನೆಗೆ ಅದು ಇದು ಹೊತ್ಕೊಂಬರಕ್ಕಿಂತ ಒಂದ್ ಗಿಡನ ಯಾವ್ದಾರ ಹೊಸ ಟೈಪ್ ಗಿಡನ ತರೋದು ನನ್ನ ಅಭ್ಯಾಸ. ನಾನು ನೋಡಿದ್ದೆ ನಿಮ್ ಜೀಪಲ್ಲಿ ಯಾವಾಗ್ಲೂ ಗಿಡಗಳು ಇದ್ದೇ ಎಲ್ಲೇ ಹೋದ್ರು ನನ್ಗೆ ಗಿಡ ಹಿಂದ್ಗಡೆ ನನಗೆ ಫ್ರೆಂಡ್ಲಿ ಇರಂಗೆ. ಮುಕ್ಕೋಟ ದೇವ ಅಂತ ಸರ್, ಇದು ಶುಗರ್ನರಿಗೆಲ್ಲ ತುಂಬಾ ಒಳ್ಳೆ ಇದು ಸರ್. ಇದು ಹಣ್ಣು ಬಿಟ್ಟಿದೆ ನೋಡಿ, ಒಂದು ಸರ್ ಕೆಂಪು ಹಣ್ಣು ಹಣ್ಣನ್ನ ಬಿಟ್ಟಿದೆ. ಒಣಗಿಸ್ಬೇಕು ಸರ್. ಬೀಜ ಪಾಯ್ಸನ್ ಇದೆ, ಬೀಜ ವಾಂತಿ ಭೇದಿ ಆಗುತ್ತೆ. ಅದು ಸಿಪ್ಪೆನ ಒಣಗಿಸಿ ಒಂದ್ ಬೆಳಗ್ಗೆ ಖಾಲಿ ಒಂದು ಗ್ಲಾಸಿಗೆ ಒಂದು 4 ಸಿಪ್ಪೆ ಅದನ್ನ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಬರುವಷ್ಟು ಕುದಿಸಿ ಕುಡಿದ್ರೆ ಶೀಘ್ರ 15 ದಿವಸಕ್ಕೆ ನಾರ್ಮಲ್ ಆಗ್ತಾರೆ, ಎಂತ ಹೈ ಶುಗರ್ ಇದ್ರು. ಅದು ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ ಸರ್. ಮುಕ್ಕೋಟ ದೇವ ಅಂತ ಆನ್ಲೈನ್ ನೋಡೋದು ನೋಡಿ, 25 ಗ್ರಾಮಿಗೆ 450 rupees, 450 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಿಮ್ಗೆ ಗ್ರಾಹಕರಿದಾರ ಕನ್ಸ್ಯೂಮರ್ ಇದಾರೆ ನೋಡಿ, ಎಲ್ಲಿ ಒಂದು ಬಿಡಲ್ಲ. ತಗೊಂಡು ಹೋಗಿ ಎಷ್ಟಿದೆ 4-5 ಇದೆ ಸಾಕು, ಅದನ್ನೇ ತಗೊಂಡು ಹೋಗ್ತಾರೆ. ಬಟ್ ನೀವು ಅಲ್ಲಿ ಗ್ರಾಹಕರಿಗೆ ಇದ್ರ ಬಗ್ಗೆ ನೀವು ಮಾಹಿತಿ ಎಲ್ಲ ಮಾಹಿತಿ ಕೊಡ್ತೀವಿ. ನಮ್ಮ ಮನೆಯವರು ಮಾಡ್ತೀರಾ? ನಮ್ಮ ಮನೆಯವರು ಮಾಹಿತಿ ಕೊಡೋದೇ ಅವಳಿಗೆ ಜಾಸ್ತಿ ಇದು ಅಂತದನ್ನೆಲ್ಲ ಮಾಹಿತಿ ಕೊಟ್ಟು. ಈಗ ಸ್ವಲ್ಪ ಒಂದು 6 ತಿಂಗಳು ಸ್ವಲ್ಪ ಹುಷಾರಿಲ್ಲ, ಬರ್ತಾ ಇಲ್ಲ. ಆದ್ರೂ ಪ್ರತಿ ವಾರನೂ ನಮಗೆ ಅವ್ರಿಗೆ ಹೇಳಿ ಸಾಕಾಗೋಗುತ್ತೆ ಗ್ರಾಹಕರಿಗೆ. ಎಲ್ಲಿ ಮೇಡಮ್ ಅಂತಾರೆ, ಮೇಡಮ್ ಸ್ವಲ್ಪ ಬರ್ತಾರೆ. ನೋಡಿ, ಇದು ಬಹಳ ಮುಖ್ಯ. ದಂಪತಿಗಳಿಬ್ರು ಕೃಷಿಗೆ ತೊಡಗಿಸ್ಕೊಂಡಾಗ ಹೇಗೆ ಒಬ್ರಿಗೊಬ್ರು ಸಪೋರ್ಟ್ ಆಗ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಶಾಂತಾ ಮೇಡಮ್ ಅವರು ಸಾಕಷ್ಟು ಇದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಗ್ರಾಹಕರ ಜೊತೆ ಸಂಬಂಧನ ಬೆಳೆಸಲಿಕ್ಕೆ ತುಂಬಾ ಕೊಡುಗೆ ಕೊಡ್ತಾರೆ. ಇದು ಬಹಳ ಮುಖ್ಯ. ಕೃಷಿಕರೇ, ಸಂಸಾರ ಪೂರ್ತಿ ನಾವು ಇನ್ವಾಲ್ವ್ ಆದಾಗ ಎಲ್ಲವನ್ನೂ ಸುಲಭವಾಗಿ ದಾಟಬಹುದು. ಅದಕ್ಕೆ ಶ್ರೀಮತಿ ಶಾಂತಾ ಮತ್ತೆ ರವಿಕುಮಾರ್ ನಮಗೆ ಉದಾಹರಣೆ ಆಗ್ತಾರೆ. ಸೀತಾಫಲ ಸರ್ ನೋಡಿ, ಫ್ಲವರಿಂಗ್ ಆಗಿ ಈಚಾಗಿದೆ. ಇದೆಲ್ಲ 4 years ತಾಗಲೇ ಕ್ರಾಫ್ ಇದಾಗಲೇ ಆಗ್ತದೆ ಸರ್. 4 ವರ್ಷದ ಹಣ್ಣಿನ ಗಿಡಗಳು, 4 ವರ್ಷದ್ದು. ಇದು ನೋಡಿ ಸೀತಾಫಲ ಎಲ್ಲ ಚೆನ್ನಾಗಿ ಹೂವು ಈಚಾಗಿದೆ. ಇದು ಈ ನಮ್ಮ IIHR ಹೆಸರುಘಟ್ಟದಲ್ಲಿ ಇತ್ತಂತಲ್ಲ, NMK ಗೋಲ್ಡ್ ಅಂತ ಏನು ಬರುತ್ತಲ್ಲ, ಆ ತರದ್ದು ಅಥವಾ ಸ್ಥಳೀಯವಾಗಿ ನಾಟಿನ ಸ್ಥಳೀಯವಾಗಿರೋದು? ಅಲ್ಲಿ ವೆಲ್ವೆಟ್ ಇದು ಆಪಲ್ ಅಂದ್ರೆ ಇದು ಸ್ವಲ್ಪ ಬರ ನಿರೋಧಕತೆ ಇರುತ್ತೆ ಅಂತ ಎದುರಿಸುತ್ತೆ. ಇದು ಹಣ್ಣು ಬಿಟ್ಟು ಬೇಕು ಸರ್. ಅವು ಈ ನಮ್ಮ ಚನ್ನರಾಯಪಟ್ಟಣ ಬೇಟಿಗೆ ಬೇಕು. ದಾಳಿಂಬೆ, ಸೀತಾಫಲ, ಸಪೋಟ, ಮಾವು ಸರ್ ಸುಮಾರು ನಾನು ಕಾಣೋಗೆ ಎಲ್ಲಾ ಹಣ್ಣಿನ ಬೆಳೆಗಳಿಗೂ ಇದು ಅಡ್ಜಸ್ಟಬಲ್ ಸರ್. ಮಲೆನಾಡಿಗಿನ ಕಾಫಿ, ಏಲಕ್ಕಿ, ಮೆಣಸು, ಒಂದೇನೋ ಮಾವಿನ ಗಿಡ, ಒಂದು ಹಲಸಿನ ಗಿಡ ಬೆಳಿಬಹುದು. ಹೌದು. ಬಟ್ ಹಲಸು ನಮ್ಮ ಇಲ್ಲಿ ಹಲಸು ರುಚಿ ಬರಲ್ಲ. ಅಲ್ಲಿ ಒಳ್ಳೊಳ್ಳೆ ಜಾತಿ ವೆರೈಟೀಸ್ ಇದೆ. ಬಟ್ ಟೇಸ್ಟ್ ಇರೋದು ನಮ್ಮ ಇಲ್ಲಿ ಈ ಮಲೆನಾಡಿನಿಂದ ತುಂಬಾ ಇದು ಸರ್. ಹೌದು. ನೋಡಿ, ಇದು ಬಹಳ ಮುಖ್ಯ. ಯಾಕೆಂದ್ರೆ ಹಣ್ಣಿನ ಬೆಳೆ ಬೆಳಿಲಿಕ್ಕೆ ಸೂಕ್ತವಾದ ವಾತಾವರಣ ಇಲ್ಲಿದೆ ಅಂತ ನಮ್ಮ ರವಿಕುಮಾರ್ ಗುರುತಿಸ್ಕೊಂಡಿದ್ದಾರೆ. ಈಗ ಇದಕ್ಕೆ ಹೂ ಬಿಡೋ ಹಂತದಲ್ಲಿ ಏನಾದ್ರು ಸ್ಪ್ರೇ ಮಾಡೋದು ಏನಾದ್ರು ಮಾಡ್ತೀರಾ? ಇಲ್ಲ ಸರ್, ಏನು ಮಾಡಲ್ಲ. ನ್ಯಾಚುರಲ್ ಹೊಡೆಯೋದಿಲ್ಲ ಸರ್, ನ್ಯಾಚುರಲ್. ಬಟ್ ಇದರಿಂದ IHR ನಿಂದ ಮ್ಯಾಂಗೋ ಸ್ಪೆಷಲ್ ಅಂತ ತಂದು ಹೊಡಿತಾ ಇದ್ವಿ. ಅದು ಸರಿಯಾಗಿ ಸಪ್ಲೈ ಮಾಡಲ್ಲ. ಹಾಗಾಗಿ ಇದಕ್ಕೇನು ಕಾಣಿಸಲ್ಲ. ಏನ್ ನ್ಯಾಚುರಲ್ ಡ್ರಾಪ್ ಆಗಿರುತ್ತೆ. ಅದಕ್ಕೇನು ತಲೆ ಕೆಡ್ಸ್ಕೊಳಲ್ಲ. ಅದು ಎಷ್ಟು ಬರುತ್ತೆ ಅಷ್ಟು ಉಳಿಯುತ್ತೆ, ಅಷ್ಟು ಇದಾಗ್ತಾ ಇರುತ್ತೆ. ಈಗ ಇದು ನಾವು ಇಲ್ಲೊಂದ್ ಸ್ವಲ್ಪ ಉಳುಮೆ ಮಾಡಿರೋದು ನೋಡ್ತೀವಿ. ಈ ಉಳುಮೆ ಮಾಡಿರೋ ಉದ್ದೇಶ ಏನು ಅಂದ್ರೆ ಯಾವ್ದಕ್ಕೋಸ್ಕರ ಈ ಉಳುಮೆ ಮಾಡೋದು? ಇದರಿಂದ ನಿಮ್ಗೆ ಏನು ಅನುಕೂಲ ಸಿಕ್ಕಿದೆ ಈ ಸಣ್ಣ ಈ ತರ ಉಳುಮೆ ಮಾಡೋದ್ರಿಂದ? ವರ್ಷಕ್ಕೆ ಎಷ್ಟು ಸತಿ ಉಳುಮೆ ಮಾಡ್ತೀರಾ ಸರ್? 2 ಸತಿ ಮಾಡೋದು ನಾವು. ಈಗ ಮಳೆ ಸ್ಟಾರ್ಟ್ ಆದಾಗ ತುಂಬಾ ಹಳ ಬರುತ್ತೆ. ತುಂಬಾ ಹಳ ಬಂದ ಮಲ್ಚ್ ಮಾಡ್ತೀವಿ ಅಷ್ಟೇನೆ. ಉಡ್ಬೇಕಂತ ಉದ್ದೇಶ ಅಲ್ಲ, ಮಲ್ಚಿಂಗ್. ಆ ಹಳಗಳು ಒಳಗೆ ಸೇರ್ಲಿ ಅಂತ. ಮತ್ತೆ ಇದು ಹಿಂಗೆ ಅಡ್ಡ ಸಾಲ ಹೊಡಿತೀವಿ ಸರ್. ಈಗ ಏನೇ ಮಳೆ ಬಂದ್ರೆ ಈಗ ಕೊಚ್ಚೋಗುತ್ತೆ. ಇದು ಸ್ವಲ್ಪ ಉದ್ದ ಸಾಲಿದೆ, ಅಡ್ಡ ಸಾಲೆ ಜಾಸ್ತಿ ಮಾಡ್ಕೊಂತೀರಾ. ಅಡ್ಡ ಸಾಲಲ್ಲಿ ನೀರು ಏನೇ ಬಂದ್ರೆ ನಮಗೆ ನೀರಿನ ಇದಲ್ಲ ಸರ್, ಅದನ್ನ ತುಂಬಾ ನೋಡ್ತೀವಿ ನಾವು. 99% ನೀರಿನ ಬಗ್ಗೆ ಯೋಚನೆ ಮಾಡ್ಕೊಂಡು ಉಳುಮೆ ಮಾಡ್ತೀವಿ. ಅದು ನೀರು ಅಡ್ಡಲಾಗೆ ಅದ್ ನಿಂತ್ಕೋಬೇಕು, ನೀರು ಆಚೆ ಹೋಗ್ಬಾರ್ದು. ಆ ತರ ಎಲ್ಲ ನೋಡಿ ಮಾಹಿತಿ ಮಾಡ್ತೀವಿ. ಈ ಹಣ್ಣಿನ ಗಿಡಗಳಿಗೆ ಅಥವಾ ನಮ್ಮ ತೆಂಗಿನ ಗಿಡಗಳಿಗೆ ಸಾವಯವ ಗೊಬ್ಬರ ಯಾವ ರೀತಿ ಕೊಡ್ತಿದ್ದೀರಾ ಅಥವಾ ಎಷ್ಟು ಸಲ ಕೊಡಬೇಕು ಸರ್? ನಾವು ವರ್ಷದಲ್ಲಿ ಮಳೆ ಸ್ಟಾರ್ಟ್ ಆಗಿ ಒಳ್ಳೆ ಮಳೆ ಆಗುತ್ತೆ, ಇನ್ನ ಜೂನ್ ಜುಲೈ ಗ್ಯಾಪ್ ಇರಲ್ಲ, ಗ್ಯಾಪ್ ಇರಲ್ಲ ಅನ್ನೋ ಟೈಮಲ್ಲಿ ತಿಪ್ಪೆ ಗೊಬ್ಬರನ ಹಾಕ್ತಿವಿ ಸರ್. ಎಲ್ಲ 3 ಮತ್ತೆ ಕುರಿ ಗೊಬ್ಬರನ ತಗೊಂತೀವಿ ಹೊರಗಡೆಯಿಂದ. ಸರಿ ಸರ್. ಅದನ್ನೆಲ್ಲ 3 ಮಿಕ್ಸ್ ಮಾಡ್ತೀವಿ ಸರ್. ಎಲ್ಲ ಕಾಂಪೋಸ್ಟು, ವರ್ಮಿ ಕಾಂಪೋಸ್ಟು, ಕುರಿ ಗೊಬ್ಬರ, ಅದು 3 ಮಿಕ್ಸ್ ಮಾಡಿ ಎಲ್ಲವಕ್ಕೂ ಒಂದು ಅರ್ಧ ಮಂಕ್ರಿ ಗಿಡದ ಸೈಜ್ ನೋಡಿ ಕೊಡ್ತೀವಿ ಸರ್. ದೊಡ್ಡ ಗಿಡ ಆದ್ರೆ 1 ಮಂಕ್ರಿನ ಹಾಕ್ಸ್ತೀವಿ. ಇಂಥದಕ್ಕೆ ಗೊಬ್ಬರ ಹಾಕುವಾಗ ಗುಡಿ ಬಿಡಿಸೋದು, ಇಲ್ಲ ಗುಡಿ ಬಿಡಿಸ್ತೀವಿ. ಕಸ ಎಲ್ಲ ವೇಸ್ಟ್ ಎಲ್ಲ ತೆಗೆಸ್ಬಿಟ್ಟು ಇದು ಮಾಡಿ ಸುತ್ತ ಗೊಬ್ಬರ ಹಾಕ್ತಿವಿ. ಅದು ಹಳಗೊಳಗೆ ಹಾಕಿದ್ರೆ ಹಳಗೊಳೆ ಅವೇ ಬೆಳೆದ್ ಬಿಡ್ತಾವೆ ಜಾಸ್ತಿ. ಗೊಬ್ಬರ ಹಾಕೋ ಟೈಮಲ್ಲಿ ಎಲ್ಲ ತೆಗಿತೀವಿ. ಬೇರೆ ಟೈಮಲ್ಲಿ ಇದ್ರೆ ಏನಿಲ್ಲ ಸರ್, ಅದು ಸ್ವಲ್ಪ ನೀರು, ಶೀತ ಎಲ್ಲ ಸೀಪೇಜ್ ಆವಿ ಆಗದಂಗೆ ನೋಡ್ಕೊಳ್ಳುತ್ತೆ. ಹಾಗಾಗಿ ಬೇಸಿಗೆನೆಲ್ಲ ಸ್ವಲ್ಪ ಹಾಗೆ ಬಿಡ್ತೀವಿ. ಅದು ಗಿಡಕ್ಕೆ ಪ್ರೊಟೆಕ್ಷನ್ ಆಗಲಿ ಅಂತ ಇವೆಲ್ಲ ಬರದವ್ರು ಅಧ್ಯಯನ ಮಾಡ್ಕೋಬೇಕು. ಬರದಲ್ಲಿ ಬೆಳೆಯುವಂಥವ್ರಿಗೆ ಆ ಥರ ಎಲ್ಲ ನಾವು ಇದನ್ನ ರೂಢಿಸ್ಕೋಬೇಕು ಸರ್. ಇದು ವಾಟರ್ ಆಪಲ್ ಜಾತಿನಲ್ಲೇ ಜಾವಾ ಫ್ರೂಟ್ ಅಂತ ಇದರಲ್ಲಿ ಯೂಟ್ಯೂಬ್ನಲ್ಲಿ ಹೊಡೆದು ನೋಡಿ, ಜಾವಾ ಫ್ರೂಟ್ ಅಂತ ಹಣ್ಣು. ಬಟ್ ಅದು ಇದೆಲ್ಲ ಸೋರ್ಸುತ್ತೆ ವಿಶೇಷತೆ. ಹಾಗೇನೆ ಇದನ್ನು ಅಷ್ಟೇ, ಅದರಲ್ಲಿ ಸ್ವಲ್ಪ ಲೈಟ್ ವೆರೈಟಿ. ಇದು ತುಂಬ ಡಾರ್ಕ್ ರೆಡ್ ಆಗುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ ತಿನ್ನಲಿಕ್ಕೆ. ಬೇಸಿಗೆನೆಲ್ಲ 1 ಹಣ್ಣು ತಿಂದರೆ ಸರ್, ನೀವು 4 ಗ್ಲಾಸ್ ನೀರು ಕುಡಿಯೋದು 1 ಹಣ್ಣು ತಿಂದರೆ ಸಾಕೋದು, ಅಷ್ಟು ಸ್ವಿಫ್ಟಿನ್ ಇದು ಮಾಡುತ್ತೆ ಸರ್. ಇದು ಮಲೇಷಿಯನ್ ಆಪಲ್ ಅಂತ, ಮಲೇಷ್ಯಾದಲ್ಲೆಲ್ಲ ತುಂಬ ಇರುತ್ತೆ. ಇದು ಬರೀ ಕೊಂಬೆನೆಲ್ಲ ಪೋಣಿಸಾಗಿರುತ್ತೆ. ಬಟ್ ಇಲ್ಲಿ ಎಲ್ಲ ಸ್ವಲ್ಪ
ನೋಡಿ ಇಲ್ಲಿದೆ ಇಲ್ಲೆಲ್ಲ ಒಂದು ಸ್ವಲ್ಪ ಹ್ಞೂ ಇದೆಲ್ಲ ಅಕ್ಕಿಗಳು ಬಿಡಲ್ಲ, ತುಂಬ ಟೇಸ್ಟ್ ಇರುತ್ತೆ, ಹುಳಿ ಮೇಲೆ ಸ್ವೀಟ್ ಇರುತ್ತೆ, ಹಾಂ ಹಾಂ ಫುಲ್ ಇರುತ್ತೆ, ತುಂಬ ದಪ್ಪ ಬರುತ್ತೆ, ಇಷ್ಟ ದಪ್ಪ ಬರುತ್ತೆ ಸರ್, ಆಪಲ್ ದಪ್ಪನೇ ಬರುತ್ತೆ. ಹಾಂ ಬಟ್ ಇಲ್ಲೆಲ್ಲ ಕೊಂಬೆ ನೋಡಿ ಇದೆಲ್ಲ ಹಿಡಿದಿರೋದು ಇದು, ಕೊಂಬೆಗೆ ಹಿಡಿಯುತ್ತೆ ತುಂಬ ಚೆನ್ನಾಗಿ. ಬಟ್ ಅದನ್ನು ಸರ್ 100 rupees 80 rupees kg ಹಂಗೆ ಕೊಡ್ತೀವಿ ನಾವು ಅದನ್ನ. ಆದ್ರೂ ಹಣ್ಣು ಇದು ವಾಟರ್ ಆಪಲ್ ಥರನೇ ಇರುತ್ತಾ ಅಥವಾ ಅದೇ ಥರ ಶೇಪ್ ಇರುತ್ತೆ ಸರ್, ಗಟ್ಟಿ ಇರುತ್ತೆ, ಆಪಲ್ ಥರ ಇರುತ್ತೆ? ಆಪಲ್ ಟೈಪ್ ಇರುತ್ತೆ. ಹಾಂ ಹಾಂ ಇದೆಲ್ಲ ಅದೇನೆ ಸರ್, ಮಲೆನಾಡ್ ಆಪಲ್ ಅಂತಾನೆ. ಹಾಂ 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 ನಾವು ಕಡ್ದಾಗ ಕ್ಲಿಕ್ ಮಾಡಿದ್ವಿ ನೋಡಿ, ಅಲ್ಲಿ ಇದೆ ಸರ್ ಅದು ವಾಟರ್ ಆಪಲ್ ಮೇಲೆ ನೋಡಿ, ಅಲ್ಲಿ ಆ ಸೈಡಲ್ಲಿ ಇದೆ, ಹ್ಞೂ 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 ಆ ಕಡೆ ಚೂರು ಆ ಕಡೆ ಹೋಗಿ ಪಕ್ಕ ಅಲ್ಲಿ ಮುಂದ್ಗಡೆ ಇದೆ ನೋಡಿ, ಅಲ್ಲಿ ಅಲ್ಲಿದೆ. ಅಲ್ಲಿ ಸರಿ ತಗೊಳ್ತಾರೆ ಬಿಡಿ. ಹಾಂ ಗುಡ್. ಇದು ಅಲ್ಲಿ ಬಿಟ್ಟಿರ್ಲಿಲ್ಲ, ಇದೇನು ಬಿಡಲ್ಲ ಕಡ್ದಾಕಣ, ಇಲ್ಲಿ ಆಗುತ್ತೆ ಇಲ್ವೋ ಅಂತ ಇದ್ದೆ. ಹಾಂ ಅಲ್ಲಿ ಮಲೇಷ್ಯಾದಲ್ಲಿ ಇದ್ದವ್ರು ಒಬ್ರು ಬಂದಿದ್ರು ಅನ್ಸುತ್ತೆ. ಓಯ್ ಪರವಾಗಿಲ್ಲ. ಹಾಂ ಹಾಂ, ಅವ್ರಂದ್ರು ಇಲ್ಲ ಇದು ಕೊಂಬೆಗೆಲ್ಲ ಫುಲ್ಲು ಹೂ ಪೋಣಿಸ್ದಂಗಿರುತ್ತೆ, ಇದೆಲ್ಲ ಇದೇ ಥರ ಇರೋದು. ಆಮೇಲೆ ನಾನು ಬಿಟ್ಟೆ ನೋಡಿ, ಅಲ್ಲೂ ದೊಡ್ಡ ಗಿಡ ಇದೆ, ಅಲ್ಲಿ ಅದು ಫಸ್ಟ್ ಆಗ್ತಾವೆ ಅಲ್ಲಿ ಸರ್, ಇದ್ರ ಅಪೋಸಿಟ್ ಅಲ್ಲಿ ಇದೆಯಲ್ಲ ಕಾಣಿಸ್ತಿದೆ. ಹ್ಞೂ, ಅವು ತುಂಬ ಹಿಡಿತದೆ ಹೌದು. ಮಲೆನಾಡ್ ಆಪಲ್ ಅದು. ಈಗ ಮತ್ತೆ ಇನ್ನೊಂದು ಬ್ಲಾಕಲ್ಲಿ ಬಂದಿದ್ದೀವಿ. ಇಲ್ಲಿ ಏನೇನು ಹಣ್ಣಿನ ಗಿಡಗಳಿದೆ, ಇದ್ರ ವಿಶಿಷ್ಟ ಏನು ರವಿ? ಸರ್ ಇದು ನೇರಳೆ, ಜಮ್ ನೇರಳೆನೆ ಅದು ಜಂಬು ನೇರಳೆ. ಸರ್ 10-15 ಒಂದು 10-12 ಹಣ್ಣು ಹಾಕಿ 1 kg ಬರುತ್ತೆ, ಅಷ್ಟು ದಪ್ಪ ಇರುತ್ತೆ, ತುಂಬ ಇದಾಗಿದೆ. ಇದು ನಮ್ಮ ಮೈಸೂರು ಕೃಷಿ ಇಲಾಖೆ ಇಳುವಲ್ಲ, ಅಲ್ಲಿ ಮದರ್ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದೆ, ಅಲ್ಲೇ ಅವರೇ ಮಾಡ್ತಾರೆ, ಅಲ್ಲೇ ಹೋಗ್ತಾನೆ ಇದು ಸರ್. ಅಲ್ಲಿ ಸರಿ, ಅಲ್ಲಿ ರೈತರಿಗೆಲ್ಲ ತುಂಬ ಚೀಪಲ್ಲಿ ಕೊಡ್ತಾರೆ, 50 ರೂಪಾಯಿ ಒಂದು ಸಸಿ ಹಂಗೆ ತಂದಿದ್ದು ನಾನು. ಅಲ್ಲಿ ಹೋಗಿ ಬಸ್ಸಲ್ಲಿ ಹೋಗಿ ಬೋಸ್ ಕಡೆ ಇಟ್ಕೊಂಡು ನಿಂತ್ಕೊಂಡ್ಬಂದಿದೆ. ಇದು ಸರ್ 1-1.5 ರೂಪಾಯಿ ಸರ್ ಹಣ್ಣಿನ, ಬಟ್ ನೇಮ್ ಅಣಿಸೋಗಿದೆ, ನನಗೆ ಮರೆಸೋಗಿದೆ ಅಂತಂದ್ರೆ ತುಂಬ ಇದೆ, ಹಂಗೆ ಹೇಳಲಿಕ್ಕೆ. ಅದು ಮಾವಿನ ಮೇಲೆ ಥರ ಇದೆ, ಬಟ್ ಅದ್ರ ಹೆಸರೆಲ್ಲ ಕೆಲವೆಲ್ಲ ಈಗ ಗುರ್ತಿದೆ ಸರ್. ಇದು ಎಗ್ ಫ್ರೂಟ್ ಅಂತ, ಎಗ್ ಫ್ರೂಟ್ ಅಂತ ಸರ್, ಮೊಟ್ಟೆ ಹಣ್ಣು ಅಂತಾರಲ್ಲ ಅದು. ಸರಿ, ಅದಾದ್ರೆ ಕ್ರಾಪ್ ಕೊಡ್ತಾ ಇದೆ. ಹಾಂ ಹಾಂ ಹ್ಞೂ ಸರ್, ಅದು ಎಗ್ ಫ್ರೂಟ್ ತುಂಬ ಚೆನ್ನಾಗಿರುತ್ತೆ, ಒಳಗೆ ಎಗ್ಗಿನ ಭಂಡಾರ ಇರುತ್ತಲ್ಲ ಸರ್, ಆ ಥರ ಆ ಥರ ಯೆಲ್ಲೋ ಕಲರಲ್ಲಿ ಇರುತ್ತೆ, ಒಂದು ಸೀಡ್ ಇರುತ್ತೆ, ಅದು ವೈಟ್ ನೇರಳೆ ಸರ್, ಅದು ಜೇಮ್ ನೇರಳೆ, ಓ ಬಿಳಿ ನೇರಳೆ. ಬಿಳಿ ನೇರಳೆ. ವೆರಿ ಗುಡ್. ಇವೆಲ್ಲ ಮಾಮೂಲಿ ಸ್ವಲ್ಪ ದಾಳಿಂಬೆ ದಾಳಿಂಬೆ. ದಾಳಿಂಬೆ ವೈಟ್ ನೇರಳೆ ಬಿಟ್ಟಿದೆ ಸರ್, ತುಂಬ ಸ್ವೀಟ್ ಇರುತ್ತೆ ಮಾತ್ರ. ಹೌದಾ? ಎಲ್ಲ ಜೂನ್ ಜುಲೈ ಈಗ ನೇರಳೆ ಬರೋದು. ಸರ್ ಈಗ ಆಗಿದೆ, ಈಗ ಇದೆಲ್ಲ ಬಂದ್ಬಿಟ್ಟಿದೆ, ಕ್ರಾಪ್ ಬಂದಿದ್ದು ಆಗಲೇ ಡ್ರಾಪ್ ಆಗಿದೆ ನೋಡಿ, ಎಲ್ಲ ಬಿದ್ದೋಗ್ಬಿಟ್ಟಿದೆ ಇದು. ಅಲ್ಲಿದೆ ಹಣ್ಣುಗಳಿದೆ, ಬಿಳಿ ಹಣ್ಣು ತೋರಿಸಿ. ಇಲ್ಲ ಹಾಂ ಹಾಂ ಗುಡ್. ಇದರಲ್ಲೆಲ್ಲ ಬಟರ್ ಫ್ರೂಟು, ಜಾಯಿಕಾಯಿ, ದಾಳಿಂಬೆ. ಈಗ ದಾಳಿಂಬೆಗೂ ನೀವೇನು ಸ್ಪ್ರೇ ಏನಾರು ಮಾಡ್ತೀರಾ? ನೀಮ್ ಆಯಿಲ್ ಒಂದು ಹೊಡಿತೀನಿ ಸರ್ ಅಷ್ಟೇ, ಅದೇ ಬೇರೆ ಇನ್ನೇನಿಲ್ಲ. ಫ್ರೆಶ್ ನೀವು ಜೈವಿಕ ಕಷಾಯ ಏನು ಮಾಡಿದ್ರೆ ಹಿಂಗೆ ಹಾಕಿರೋದು, ಅದು ಜೈವಿಕ ಕಷಾಯ ಮಾಡಲ್ಲ, ಬಟ್ ನೀಮ್ ಆಯಿಲ್ ಒಂದು ಇದು ಮಾಡ್ತೀವಿ ಸರ್. ಸರಿ ಸರಿ. ಇನ್ನು ಇದು ನಮ್ಮ ತಿಳಿ ಬರುತ್ತಲ್ಲ ಎರೆಜಲ, ಎರೆಜಲ ಜೀವಾಮೃತದ್ದು ತಿಳಿನ ಹೊಡಿತೀವಿ ಒಂದೊಂದ್ಸತಿ, ಯಾವಾಗಲೂ ಹೊಡೆಯಲ್ಲ, ಹೌದು ಒಂದೊಂದ್ಸತಿ ಹೊಡಿತೀವಿ. ಬಟ್ ಅಷ್ಟೊಂದು ರೋಗ ಬಾಧೆ ಏನಿಲ್ಲ ದಾಳಿಂಬೆ? ಇಲ್ಲ ಸರ್, ಇಲ್ಲ. ಈಗ ಸ್ವಲ್ಪ ಮೊದಲೆಲ್ಲ ನಮ್ದು ಇತ್ತು ಇಲ್ಲಿ ಫಾರ್ಮಲ್ಲಿ, ಈಗೆಲ್ಲ ಅದೇ ಕಂಟ್ರೋಲ್ ಆಗಿದೆ, ಕಂಟ್ರೋಲ್ ಆಗ್ಬಿಡುತ್ತೆ. ಇದು ಬಿಳಿ ನೇರಳೆ ಅಂದ್ರೆ ಸರ್, ಇದು ಬಿಳಿ ನೇರಳೆ. ಇದಿಷ್ಟು ತಿನ್ನಿ, ಹಾಗೆ ಹಾಕಿ ತಿನ್ನಿ, ಇದಿಷ್ಟು ತಿನ್ನಿ ಅಷ್ಟೇ. ತುಂಬ ವೈಟ್, ತುಂಬ ಸ್ವೀಟ್ ಇರುತ್ತೆ ಸರ್. ಅದು ಚುಕ್ಕಿ ಡಾಟ್ ಇರುತ್ತೆ, ಬಟ್ ಹುಳ ಅಲ್ಲ, ಅದು ಡಾಟ್ ಇರುತ್ತೆ. ಅದರಲ್ಲಿ ಇದೆ ನೋಡಿ, ಇದರಲ್ಲಿ ಇನ್ನೂ ಈ ಕ್ರಾಪ್ ಆಗ್ತಾ ಇದೆ. ಮತ್ತೆ ಈ ಸೆಕೆಂಡ್ ರೌಂಡ್ ಆಗ್ತಿದೆ ಸರ್, ಇದು ಫಸ್ಟ್ ರೌಂಡ್ ಆಗಿ ನೋಡಿ, ಇಲ್ಲಿ ಸೆಕೆಂಡ್ ರೌಂಡು ವೈಟ್ ನೇರಳೆ. ಇದು ಹಣ್ಣು ಕೊಟ್ಟನಲ್ಲ ಸರ್, ತುಂಬ ಸ್ವೀಟ್ ಇದೆ ಅದು, ತುಂಬ ಚೆನ್ನಾಗಿದೆ. ಈ ಸತಿ ಫಸ್ಟ್ ತೊಗೊಂಡೋಗಿದ್ದೆ ಸಂತೆಗೆ, ಜನ ತುಂಬ ಇಷ್ಟಪಟ್ರ ಹಣ್ಣು ತಿಂದರು, ತುಂಬ ಜನ. ಅಲ್ಲಿ ನಾವು ಏನೇ ತೊಗೊಂಡೋದ್ರು ಸರ್, ಅಲ್ಲಿ ಒಂಥರ ಕ್ರೇಜ್ ಇದೆ ಹಂಗೆ. ನಮ್ಮದಲ್ಲಿ ಏನೋ ಕಾಯ್ತಾ ಇರ್ತಾರೆ, ಈ ವಾರ ಏನು ಸ್ಪೆಷಲ್ ತರ್ತಾರೆ, ಹೊಸ ಹಣ್ಣು ಬರುತ್ತೆ, ಹೊಸ ಹಣ್ಣು ಏನಿದೆ ಅಂತ. ನನ್ನ ಗಾಡಿ ನೋಟೆಡ್, ಗಾಡಿ ನನ್ನ ವೆಹಿಕಲ್ ಹೋದ್ರೆ ಕಾಯ್ತಾ ಇರ್ತಾರೆ, ಇದಾಗುತ್ತೆ. ಅಂದರೆ ಇದು ನೋಡಿ, ಇದು ಸರ್ ಮೆಕೊಡೋಮಿಯಾ. ಇದು ಇದು ಗ್ರಾಫ್ಟೆಡ್, ಎಷ್ಟೊತ್ತಿಗೆ ಬಿಟ್ಬಿಡುತ್ತೆ, ಗ್ರಾಫ್ಟೆಡ್ ಅಲ್ಲ, ಇದು ಸೀಡ್ಲಿಂದ ಮಾಡಿರೋದು ಮೆಕೊಡೋಮಿಯಾ ಸರ್. ಇದು ನಟ್ಸಿಂದು, ಬಟ್ ಗ್ರಾಫ್ಟೆಡ್ ಅಲ್ಲ. ಗ್ರಾಫ್ಟೆಡ್ ಎಷ್ಟೊತ್ತಿಗೆ ಕ್ರಾಪ್ ಆಗ್ಬಿಡೋದು. ಹೌದು, ಬಟ್ ಇದು ಸೀಡ್ ಇದು ಸ್ಟಾರ್ ಫ್ರೂಟ್ ಸರ್. ಇದು ಸ್ಟಾರ್ ಫ್ರೂಟ್ ಅಂತ ರವಿಕುಮಾರ್ ಹೇಳ್ತಾರೆ. ಇದಕ್ಕೆ ಕಮರಾಕ್ಷಿ ಹಣ್ಣು, ಕಮಲ ರುದ್ರಾಕ್ಷಿ ಹಣ್ಣು ಅಂತ ಹೇಳ್ತೀವಿ. ಇದು ಬರ್ಬೇಕು, ಬಹಳ ರುಚಿಯಾಗಿರುತ್ತೆ ನೋಡಿ. ಆ ಹಳದಿ ಬಣ್ಣಕ್ಕೆ ಬಂದಾಗ ತಿನ್ಬೋದು ನಾವು. ಇದು ನಾವು ಮಾರ್ಕೆಟಲ್ಲಿ 80 ರೂಪೀಸ್ ಹಂಗೆ ಮಾರ್ತೀವಿ ಸರ್. ನಾವು ಹೈಸ್ಕೂಲ್ ಕಾಂಪೌಂಡಲ್ಲಿ ಹುಡುಗರಿದ್ದಾಗ ಇದನ್ನೆಲ್ಲ ನಮಗೆ ನಾವು ಅಂಗಡಿ ತಗೊಳ್ತಾ ಇದ್ವಿ. ತುಂಬಾ ಹುಡುಗರು ಜಾಸ್ತಿ, ಮಕ್ಕಳು ಹೆಣ್ಮಕ್ಳು ಜಾಸ್ತಿ. ತುಂಬಾ ನೋಡಿ ಎಷ್ಟು ಇದೆ ಸರ್, ಫುಲ್ ತುಂಬಾ ಹಿಡಿಯುತ್ತೆ ಸರ್. ಹೌದು, ಸಿಹಿ ಇರುತ್ತೆ. ಇದು ಇಷ್ಟು ಮಾಗಬೇಕು. ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸರ್. ಅದು ಫ್ಲೇವರ್ ಹಿಂಗೆ ತಿನ್ನುವಾಗ ಮುಗಿ ಹೊಡಿತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಕಮಲ ರುದ್ರಾಕ್ಷಿ ಅಥವಾ ಕಮರಾಕ್ಷಿ ಅಂತ ಹೇಳ್ತಾರೆ ಸರ್. ಕಮರಾಕ್ಷಿ ಅಂತ ನೋಡಿ, ಈ ಕಡೆ ಎಲ್ಲ ಹಿಂಗೆ ಬನ್ನಿ ಸರ್, ಹಿಂಗೆ ಬಹಳ ಉತ್ತಮವಾದ ಹಣ್ಣು. ಇದು ಒಂಥರ ಸಿಟ್ರಸ್ ಫ್ಯಾಮಿಲಿ ಇದ್ದಾಗಿರುತ್ತೆ ಅನ್ಸುತ್ತೆ. ಭಾರಿ ಒಳ್ಳೆ ಇದು. ನಾವು ನಿಂಬೆ ಅಥವಾ ಸಿಟ್ರಸ್ ತಿನ್ನಂಗಾಗುತ್ತೆ, ವಿಟಮಿನ್ ಸಿ ಇರುತ್ತೆ ಅಂತ ಅನ್ಕೋಬೋದು. ಭಾಳ ಇಷ್ಟವಾಗಿ ಎಲ್ಲ ಇಷ್ಟಪಟ್ಟು ತಿನ್ನುವಂಥ ಹಣ್ಣು. ಇದನ್ನು ಭಾನುವಾರದ ಬೆಳಗ್ಗೆ ಸಾವಯವ ಸಂತೆಯಲ್ಲಿ ಗ್ರಾಹಕರಿಗೆ ತಲುಪಿಸ್ತಾ ಇದ್ದಾರೆ.